ಈ ದುಷ್ಟ ಕೈ ಕಚ್ಚಿದ, ಈ ದುಷ್ಟ ಬಾಯಿ ಕಚ್ಚಿದ, ಈ ದುಷ್ಟ ಮರ್ಮಾಂಗಕ್ಕೆ ಮುಟ್ಟಿದ, ಈ ದುಷ್ಟ ಅಲ್ಲಿ ಎಲ್ಲ ಬುರುಡೆಗಳು ಹೇಳ್ತದೆ. ತರ್ಕಕ್ಕೆ ನಿಲುಕದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣು. ಎಂತೆಂಥ ಮಹಾನ್ ವ್ಯಕ್ತಿಗಳು ತಪಸ್ ಮಾಡಿದ ಭೂಮಿ ಇದು. ಇವನು ಹೇಳಿದ್ದು ತಾಲಿಬಾನಿ ಕೃತ್ಯ. ತಾಲಿಬಾನಿ ಯಾರು? ಈ ದೇಶದಲ್ಲಿ ಇದ್ದಾರೆ ತಾಲಿಬಾನಿಗಳು. ಆತ್ಮ ಇದೆಯಲ್ಲ, ಅವನು ಹೇಳ್ತಾನೆ ನೀನ್ ಷಂಡ ಅಂತ. ಆತ್ಮ ಹೇಳ್ತದೆ ಅವರುಗಳಿಗೆ, ಎಲ್ಲರಿಗೂ ಹೇಳ್ತದೆ. ಮಲಗಿದ್ರೆ ನಿದ್ದೆ ಬರೋದಿಲ್ಲ ಈ ಕಚಡಗಳಿಗೆ. ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಎಲ್ಲ ನಂಬರ್ ಅನ್ನ ತೆಗೆದು ಒಂದು ಗೋಣಿ ಚೀಲದಲ್ಲಿ ಹಾಕಿ ಉಂಟಲ್ಲ, ಇವರ ಮೊಬೈಲ್ಗಳನ್ನೆಲ್ಲ ತೆಗೆದು ಒಂದು ಗೋಣಿ ಚೀಲದಲ್ಲಿ ಹಾಕಿ ಅಲ್ಲಿ ಬುರುಡೆಯನ್ನು ಹೂತಾಕಿದಾನಲ್ಲ, ಅವನ ಕೈಯಲ್ಲಿ ಕೊಡ್ಬೇಕು ಆ ಗೋಣಿ ಚೀಲವನ್ನು. ಮೊಬೈಲ್ ಇದ್ದದ್ದು ಅವನಲ್ಲಿ ಹೂತಿ ಹಾಕಿ ಬರ್ಲಿ. ಪಬ್ಲಿಕ್ ಅಲ್ಲೇ ಮಂಪರು ಪರೀಕ್ಷೆ ಆಗ್ಬೇಕು, ಪಬ್ಲಿಕ್ ಅಲ್ಲೇ ಇನ್ವೆಸ್ಟಿಗೇಷನ್ ಆಗ್ಬೇಕು, ಪಬ್ಲಿಕ್ ಅಲ್ಲೇ ನ್ಯಾಯ ತೀರ್ಮಾನ ಆಗ್ಬೇಕು. 12 ವರ್ಷಕ್ಕೆ ಒಂದ್ಸರಿ ಚೇಂಜ್ ಆಗ್ತದೆ ಮಾಸ. 12 ವರ್ಷ ಕಳೀತು, ಸ್ಟಾರ್ಟ್ ಆಗಿದೆ ಇವರಿಗೆ. ಇನ್ನು ಅತಿ ಶೀಘ್ರ ಈ ಡಿಸೆಂಬರ್ ಎಂಡ್ ಒಳಗೆ ಇವರದು ಅಚಿತ್ತು. ಆ ವ್ಯಕ್ತಿ ಕುಟ್ಟಿಗೂ ದೊಡ್ಡವರ ಫ್ಯಾಮಿಲಿ, ಏನು ಇವನ ಕುಟುಂಬದವರ ದೊಡ್ಡವರು ಕುಟ್ಟಿ ಕೇಳ್ತಾ ಇದ್ದ. ಎನ್ಕ್ವೈರಿ ಹಾಳು ಮಾಡಿದ್ದು ಡಿಪಾರ್ಟ್ಮೆಂಟ್ ಅಲ್ಲ, ಆ ಎನ್ಕ್ವೈರಿಯನ್ನ ಕಟ್ಟಿ ಹಾಕಿ ಅಡಿಮೇಲ್ ಮಾಡಿದ ಯಾವನವನ್ ಕಾಮಂದ, ಅವನ್ ಯಾವನ ಇದ್ರು ಎಳೆದು ತನ್ನ ಅಷ್ಟು ಅನುಭವಿಸ್ತಾ ಇದ್ದಾರೆ ಅಲ್ಲಿ ಗೋಮಾತೆಯರು. ಕಬೇತಿ ಅಂದ್ರೆ ಕಪಿಲ ಅಂದ್ರೆ ಯಾರು? ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಲು ಕೊಟ್ಟ ದೇವತೆ ಅವಳು ಕಪಿಲ. ಅಲ್ಲಿದ್ದ ಎಲ್ಲಾ ಲಾಡ್ಜ್ಗಳನ್ನು ಅಧಿಕಾರಿಗಳೇ ಬುಕ್ ಮಾಡಬೇಕು. ನಮಗೆ 6 ತಿಂಗಳು ನಿಮ್ಮ ಎಲ್ಲಾ ಲಾಡ್ಜ್ಗಳು ನಮಗೆ ಬೇಕು ಅಂತ ಎನ್ಕ್ವೈರಿ ಮಾಡ್ಬೇಕಲ್ಲ. ಎಲ್ಲೆಲ್ಲಿ ರಕ್ತದ ಕಲೆ ಇದೆಯೋ, ಎಲ್ಲೆಲ್ಲೋ ಪೇಂಟ್ ಆಗ್ತಾ ಉಂಟಂತೆ ಈಗ ಅಲ್ಲಿ. ಪಾಪ ಮಾರಾಯ, ನಂಗೆ ಅದೆಲ್ಲ ಕೇಳುವಾಗ ಹೊಟ್ಟೆ ಉರಿತದೆ. ಅಲ್ಲಿ ಕೆಲಸ ಮಾಡುವ ಎಲ್ಲಾ ಲೇಬರ್ಗಳು ಇವರದ್ದು ಸ್ಟೇಟಸ್ ಹಾಕ್ಬೇಕಂತ. ನಿಮಗೆ ಬಂದದ್ದು ಏನು ದೊಡ್ಡ ರಾಮಕೃಷ್ಣನನ್ನ ಇವನಿಗೆ ಯಾಕೆ ಹೋಲಿಸ್ತೀರಿ ಮಾರೇ? ರಾವಣನಿಗೂ ಹೋಲಿಸ್ಲಿಕ್ಕೆ ಆಗುದಿಲ್ಲ, ಅವನು ಕೂಡ ಒಬ್ಬ ಭಕ್ತ. ಸನಾತನ ಧರ್ಮ, ಹಿಂದುತ್ವ, ಅದು ಇದು ಈ ವೇಷಧಾರಿಗಳನ್ನು ನೋಡಿ ನಮ್ಮ ಲೈಫನ್ನು ನಾವೇ ವಿಷ ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾವನಾದ್ರೂ ಒಬ್ಬ ಬಂದು ಕೇಳಿ. ಆಮೇಲೆ ಸನಾತನ ಧರ್ಮ, ನಮ್ಮ ಮನೆಯಲ್ಲಿ ಸನಾತನ ಧರ್ಮವನ್ನು ನಾವು ಗಟ್ಟಿ ಮಾಡಿಕೊಳ್ಳುವ. ಈ ವೇಷಧಾರಿಗಳ ಮಾತು ಕೇಳಿ ಯಾರು ಬಲಿಯಾಗಬೇಡಿ. ನಾನು ಬಲಿಯಾಗಿದ್ದೇನೆ. ನೆರೆಕರೆ ಎಲ್ಲರನ್ನು ನಾವು ಜಾಗ್ರತೆಯಿಂದ, ನಾವು ಒಗ್ಗಟ್ಟಿನಿಂದ ಇದ್ರೆ ಅದೇ ದೊಡ್ಡ ಸನಾತನ ಧರ್ಮ. ಇಲ್ಲಿ ಯಾರ್ದೋ ಮಾತು ಕೇಳಿ ಯಾರನ್ನೇ ಕೊಲ್ಲೋದು, ಯಾರನ್ನೇ ಹೊಡೆಯೋದು ಅದು ಧರ್ಮವೇ ಅಲ್ಲ ನಾನು ತಿಳ್ಕೊಂಡಾಗಿ. ಅಲ್ಲಿ ಬೆಳಗ್ಗೆ ಬೇಗ ಹೋಗ್ತಾರೆ ಅಂತ ಹೇಳಿ ರೆಡ್ಡಿಯನ್ನು ಬೆಳಗ್ಗೆ 4 ಇಟ್ಕೊಂಡು ಹೋಗ್ಲಿಲ್ವಾ? ಕಾಲರ್ ಇಟ್ಕೊಂಡು. ಎಲ್ಲ ಕೆಪಾಸಿಟಿ ಇದೆ ನಮ್ಮ ಅಧಿಕಾರಿಗಳಿರ್ತೀರ. ಫೇಕ್ ಮಂಪರ್ ಪರೀಕ್ಷೆ ಮಾಡಿದ ಗಿರಾಕಿಗಳಿದ್ದಾರಲ್ಲ, ಅವ್ರು ಕಣತ್ತೂರಿಗೆ ಹೋದ್ರು ಮಹೇಶ್ ಅಣ್ಣನ ದೂರು ಕೊಡ್ಲಿಕ್ಕೆ. ಅಣ್ಣಪ್ಪ ಮಂಜುನಾಥ್ ಇಲ್ವಾ ಇಲ್ಲಿ? ಹಾಗಾದ್ರೆ ಇಲ್ಲಿ ನಂಬಿಕೆ ಇಲ್ವಾ? ಮತ್ತೆ ವೀಕ್ಷಣೆ ಮಾಡುವ ಎಲ್ಲ ಧರ್ಮದ ಎಲ್ಲ ಸಮಾಜಕ್ಕೂ ನಾನು ಹೇಳುದು, ಈ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೌಜನ್ಯ ನ್ಯಾಯಪರ ಹೋರಾಟ, ಈ ಬುರುಡೆಗಳು ಜೀವಂತವಾಗಿ ಹೊರಗೆ ಬಂದು ಬುರುಡೆ ಮಾತಾಡುವ ಹಾಗೆ ಮಾಡಬೇಕು. ಅಲ್ಲಿ ಸಾವಿರ DKC ಮೊನ್ನೆ ಆರ್ಡರ್ ಕೊಟ್ರಲ್ಲ, ನಿಮಗೆ ಬುದ್ಧಿ ಕಲಿಸ್ತೇನೆ ಪಿಕ್ಚರ್ನವರಿಗೆ ಅಂತ. ಹಾಗೆ ಸಮಾಜ ಸಹ ಪಿಕ್ಚರ್ನವರಿಗೆ ಬುದ್ಧಿ ಕಲಿಸ್ಬೇಕಾ? ವಾಯ್ಸ್ ತೆಗಿತೀರಾ? ನಮ್ಮ ಟೀಮಲ್ಲಿ ಹೋರಾಟಗಾರರಲ್ಲಿ ಒಬ್ಬರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ನಮ್ಮ ಹೋರಾಟ ಸಮಿತಿ ಎಲ್ಲ ಒಟ್ಟಾಗಿ ನಿಮ್ಮೊಟ್ಟಿಗಿದೆ. ಎಲ್ಲೆಲ್ಲಿ ಮಿಸ್ ಆಗಿದೆ ಎಲ್ಲರೂ ಕಂಪ್ಲೇಂಟ್ ಮಾಡಿ ದಯಮಾಡಿ. ನಮ್ಗೆ ಯಾಕೆ ಬೇಕು ಅನ್ಕೊಳ್ಬೇಡಿ. ಆ ವ್ಯಕ್ತಿಗೆ ಅಕ್ಷರ ಜ್ಞಾನ ಎಷ್ಟುಂಟೋ ಇಲ್ಲವೋ ಆ ದೇವರಿಗೆ ಗೊತ್ತು. ಆದರೆ ಭಯಂಕರ ತಿಳ್ಕೊಂಡಿದ್ದಾರೆ. ಈ ಕೇಸಲ್ಲಿ ಭಯಂಕರ ಸ್ಟಡಿ ಮಾಡಿದ್ದಾರೆ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ 8 ತಿಂಗಳ ಹಿಂದೆ ಈ ಇನ್ವೆಸ್ಟಿಗೇಷನ್ ಎಲ್ಲ ಅವರು ಇಳಿದಿದ್ರು. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಅದೇ ಟೈಮಲ್ಲಿ ಈ ಅರವಿಂದ್ ಗೋಸ್ವಾಮಿ ಆ ಚಾನಲ್ನವರು ಸಹ 2 ಜನ ಬಂದಿದ್ರು ಅಂತ ನನಗೆ ಮಾಹಿತಿ ಇತ್ತು. ನನಗೆ ಫೋನ್ ಬರುವಾಗ ನಾನು ಹೇಳಿದೆ, ಅವ್ರು ಬೇಕಿದ್ರೆ ನನಗೆ ಫೋನ್ ಮಾಡಲಿ, ಯಾರು ಈ TV ಅವರು 1-2 ಜನ ಬಂದಿದ್ರಂತೆ ಎನ್ಕ್ವೈರಿಗೆ. ನಾನು ಅವಾಗಲೇ ಹೇಳಿದೆ, ನನಗೆ ಫೋನ್ ಮಾಡಲಿ, ಏನೇನಾಗಿದೆ ಸ್ವಲ್ಪ ನಾವು ಇಂಟು ಕೊಡ್ತೇವೆ ನಮಗೆ ಗೊತ್ತಿದ್ದದ್ದನ್ನು, ನೀವು ಅದರ ಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಅದಾದ ಮೇಲೆ ಆ ವ್ಯಕ್ತಿ ನಂಬರೇ ಸ್ವಿಚ್ ಆಫ್. ಧನಂಜಯ್ ಸರ್ ಅಷ್ಟು ಸುಲಭದಲ್ಲಿ ಇದನ್ನು ಕೈ ತಗೊಳ್ಳಿಲ್ಲ ಕೇಸನ್ನು. ಅಷ್ಟು ಸುಲಭ ಅಲ್ಲ. ಇವರು ಏನು ಮುಚ್ಚಿದ್ರೆ ಸಹ ಸತ್ಯ ಎದ್ದು ಬರ್ತಾ ಇದೆ, ಬೆಲೆ ಎದ್ದು ಬರ್ತಾ ಇದೆ. ಹೆಣಗಳು ಮಾತಾಡೋದು, ಜನಗಳು ಮಾತಾಡೋದು ಕಮ್ಮಿ ಆದ್ರೆ ಸಹ ಇನ್ನು ಹೆಣಗಳು ಜಾಸ್ತಿ ಮಾತಾಡ್ತದೆ. ಬುರುಡೆಗಳೇ ಮಾತಾಡ್ತಾ ಇದೆ ಈಗ. ಬುರುಡೆಗಳೇ ಹೇಳ್ತಾ ಇದೆ, ಈ ದುಷ್ಟ ಹೀಗೆ ಮಾಡಿದ, ಈ ದುಷ್ಟ ಹೀಗೆ ಮಾಡಿದ, ಈ ದುಷ್ಟ ಕೈ ಕಚ್ಚಿದ, ಈ ದುಷ್ಟ ಬಾಯಿ ಕಚ್ಚಿದ, ಈ ದುಷ್ಟ ಮರ್ಮಾಂಗಕ್ಕೆ ಮುಟ್ಟಿದ, ಈ ದುಷ್ಟ ಅಲ್ಲಿ ಎಲ್ಲ ಬುರುಡೆಗಳು ಹೇಳ್ತದೆ. ಈ ಮಾಡಿದ 30 ಜನದ ಲೀಸ್ಟ್ ಕೊಟ್ಟಿದ್ದಾನಲ್ಲ ಆ ವ್ಯಕ್ತಿ, ಒಬ್ಬೊಬ್ಬರನ್ನು ತೆಗೆದು ಮಂಪರು ಮಾಡಿ, ಪರ್ಸನಲ್ ಮಂಪರ್ ಅಲ್ಲ, ಸಾಮಾಜಿಕವಾಗಿ ಪಬ್ಲಿಕ್ ಅಲ್ಲಿ ಮಂಪರು ಪರೀಕ್ಷೆ ಆಗ್ಬೇಕಿದು. ನನ್ನ ಒತ್ತಾಯ, ನನ್ನ ಆಗ್ರಹ ಸರ್ಕಾರಕ್ಕೆ ಇದು.
ಈ ದೇಶದ ಕಾನೂನಿಗೆ, ಈ ರಾಜ್ಯದ ಕಾನೂನಿಗೆ, ಈ ದೇಶದ ಪ್ರಧಾನಮಂತ್ರಿಗಾಗ್ಲಿ, ರಾಷ್ಟ್ರಪತಿಗಾಗ್ಲಿ, CMಗಾಗ್ಲಿ ನನ್ನ ಆಗ್ರಹ, ಇದು ಸಾಮಾಜಿಕವಾಗಿ ನಾನು ಕೇಳುವಂತ ಒಂದು ಪ್ರಶ್ನೆ. ಇದನ್ನ ಪಬ್ಲಿಕ್ ಅಲ್ಲಿ ಮಂಪರು ಪರೀಕ್ಷೆ ಮಾಡಬೇಕು, ತೋರಿಸ್ಬೇಕು ಸಮಾಜಕ್ಕೆ. ಈ ಕಚಡಗಳು ಮಾಡಿದ ಕೆಲಸ ಈ ದೇಶದಲ್ಲಿ ಇನ್ನು ಯಾವತ್ತೂ ಈ ಕೆಲಸ ಆಗ್ಬಾರ್ದು. ಆ ಲೆವೆಲ್ ಅಲ್ಲಿ ಇದು ಇನ್ವೆಸ್ಟಿಗೇಷನ್ ಆದ್ರೆ ಉಂಟಲ್ಲ, ಆ ಕಚಡ ಮನಸ್ಥಿತಿ ಇರುವವರೆಲ್ಲರೂ ಸರಿಯಾಗ್ತಾರೆ. ನಾವು ಅದನ್ನ ಬೇಡುದು. ಇಲ್ಲಿ ಯಾವನೊಬ್ಬ ದೂಷಣೆ ಮಾಡುದು, ಯಾವನೊಬ್ಬ ಪೇಟ ಹಾಕಿದವ, ವೇಷ ಹಾಕಿ ವೈಟ್ ಲುಂಗಿ ಹಾಕಿಕೊಂಡು, ಯಾವುದೋ ಒಂದು ಕೇಸರಿ ಹಾಕಿಕೊಂಡು ವೇಷಧಾರಿಗಳ ಸ್ಟೋರಿ ಹೇಳುದಲ್ಲ ನಾನು. ಸತ್ಯ, ನ್ಯಾಯ, ಧರ್ಮ ಇದನ್ನ ಮಾತ್ರ ಮಾತಾಡುವ. ಇಲ್ಲಿ ಬರುದು ಧರ್ಮಸ್ಥಳಕ್ಕೆ, ಅಲ್ಲಿ ಅವನೊಬ್ಬ ಎಂತ CT ರವಿ, ಅವ ಯಾರು ಮಾಡಿದ್ದಾರೆ ಮಾರ, ಆ ವ್ಯಕ್ತಿನ BJPಗೆ ತಗೊಂಡವ್ರು ಯಾರು? ಇವರು ದತ್ತಪೀಠದ ಹೋರಾಟದ ವಿಷಯವನ್ನ ಇವರು ವಿನ್ ಆಗುವವರೆಗೆ ಮಾತಾಡಿ, ಪ್ರವೀಣ್ ವಾಲ್ಕೆ ಅವರು ಇವರೆಲ್ಲ ಹೋರಾಟ ಮಾಡಿದವರೇ. ದತ್ತಪೀಠಕ್ಕೆ ಪಾದಯಾತ್ರೆ ಹೋದ ವ್ಯಕ್ತಿಗಳು ಇವರೆಲ್ಲ. ಯಾಕೆ ಕೂತ್ಕೊಂಡ್ರು? ಇವರ ಕಚಡ ರಾಜಕೀಯ ವ್ಯವಸ್ಥೆಯಲ್ಲಿ ದತ್ತಪೀಠ ಹೋರಾಟದ ಅಜೆಂಡಾ ಇಟ್ಕೊಂಡ್ರು, ವಿನ್ ಆದ್ರು. ಈಗ ದತ್ತಪೀಠ ಸುದ್ದಿ ಇಲ್ಲ, ದತ್ತ ಇಲ್ವಾ ಅಲ್ಲಿ? ಈಗ ದತ್ತಾತ್ರೇಯರು ಬೇಡವಾ ಇವರಿಗೆ? ಗುರು ದತ್ತಾತ್ರೇಯರು ಬೇಡವಾ ಇವರಿಗೆ? ಅದನ್ನೇ ತಿನ್ನುದು. ಆ ವ್ಯಕ್ತಿ ಹೇಳ್ತಾನೆ, ದೊಡ್ಡ ಒಂದು ಕೆಟ್ಟದೆಲ್ಲ ಬರ್ತದೆ ಬಾಯಿಯಲ್ಲಿ. ಆ ವ್ಯಕ್ತಿ ಮೊನ್ನೆ ಹೇಳುದು ಎಂತ, ಇದು ಕಮ್ಯುನಿಸ್ಟ್ನವರದ್ದೇ ಎಂತ ಕಚಡ ಮಾರೆ. ಎಷ್ಟು ಯಾಕೆ ಕಚಡ ಸ್ಟೇಟ್ಮೆಂಟು? ಈ ವ್ಯಕ್ತಿ ಕುಡ್ದಿದಾರೋ ಕುಡುಕನ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಯಾರನ್ನು ಅಡಿಗೆ ಹಾಕಿಕೊಂಡು ಹೋದ್ರಲ್ಲ ಲಾಸ್ಟ್ ಟೈಮ್. ಆವಾಗ ಅವ್ರು ಕಚ್ಚಿದಾರೋ ಇಲ್ವೋ ಮಾರೆ, ಹೊಡೆದಿದಾರೋ ಇಲ್ವೋ ಅರ್ಥ ಉಂಟಾ? ಯಾರೋ ಅಡಿಗೆ ಹಾಕಿಕೊಂಡು ಹೋದದ್ದು CT ರವಿಯನ್ನ ದೂಷಣೆ ಮಾಡ್ಲಿಕ್ಕೆ ಮಾಡಿದ್ದ ಅದನ್ನ. ಏನದ ಅರ್ಥ? ಜೀವಕ್ಕೆ ವ್ಯಾಲ್ಯೂ ಉಂಟಲ್ಲ, ಈ ದೇಶದ ಕಾನೂನಿನಲ್ಲಿ ಜೀವಕ್ಕೆ ವ್ಯಾಲ್ಯೂ ಇದೆಯಲ್ಲ, ಅದನ್ನು ನಾವು ಮಾಡ್ಬೇಕಲ್ಲ. ಈ ಹಿಂದುತ್ವ ಅಂತ ಬೊಗಳೆ ಬಿಡ್ತಾರಲ್ಲ ಆ ವ್ಯಕ್ತಿ CT ರವಿ. ಹೋಮ್ ಸ್ಟೇ ಅಂತ ಒಂದು ದಾಳಿ ಆಯ್ತು ಮಂಗಳೂರಲ್ಲಿ. ಆ ದಾಳಿಗೆ ಇದೇ ವ್ಯಕ್ತಿ ಉಸ್ತುವಾರಿ ಸಚಿವ, ಇದೇ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಇದೇ CT ರವಿ ಉಸ್ತುವಾರಿ ಸಚಿವ. ಅವನು ಕೊಟ್ಟ ಸ್ಟೇಟ್ಮೆಂಟ್ ಏನ್ ಗೊತ್ತಾ? ತಾಲಿಬಾನಿ ಕೃತ್ಯ ಅಂತ. ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ದಾಳಿ ಮಾಡಿದ್ದು ಯಾಕೆ? ಹೆಣ್ಣು ಮಕ್ಕಳನ್ನ ಅಲ್ಲಿ ಹಾಳಾಗ್ತಾ ಇದ್ದಾರೆ. ನಮ್ಮ ಕಲ್ಚರ್ ಹಾಳಾಗ್ತದೆ. ನಮ್ಮ ಸುಸಂಸ್ಕೃತ ನಾಡು, ದೇವರ ನಾಡು, ಪುಣ್ಯಭೂಮಿ, ದೈವಭೂಮಿ, ತಪೋಭೂಮಿ. ತರ್ಕಕ್ಕೆ ನಿಲುಕದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣು. ಎಂತೆಂತ ಮಹಾನ್ ವ್ಯಕ್ತಿಗಳು ತಪಸ್ ಮಾಡಿದ ಭೂಮಿ ಇದು. ಇವನು ಹೇಳಿದ್ದು ತಾಲಿಬಾನಿ ಕೃತ್ಯ. ತಾಲಿಬಾನಿ ಯಾರು? ಈ ದೇಶದಲ್ಲಿ ಇದ್ದಾರೆ ತಾಲಿಬಾನಿಗಳು? ತಾಲಿಬಾನಿ ಕೃತ್ಯ ಅಂತ ಹೇಳಿದ್ರು. ಈ ವ್ಯಕ್ತಿದಾಯ್ತಲ್ಲ. ಇನ್ನೊಂದು ವ್ಯಕ್ತಿ ಹೋಮ್ ಮಿನಿಸ್ಟರ್ ಆಗಿದ್ರು, ಆರ್ ಅಶೋಕ್. ಅದೇ ದಾಳಿಗೆ ಒಂದು ವಿಷಯ ಇದೇ ವಿಧಾನಸಭೆಯಲ್ಲಿ ಕಲಾಪದಲ್ಲಿ, ಅದು ಈಗಲೂ ಇದೆ, ಅಧಿಕೃತವಾಗಿ ಇದೆ, ನಾನೇ ಗುಂಡಾಟ ಹಾಕಿಸಿದೆ ಆ ಕಾರ್ಯಕರ್ತರಿಗೆ ಅಂತ. ಹಿಂದುತ್ವನ ಇವರದು? ಹಿಂದುತ್ವನ? CT ರವಿ ಒಕ್ಕಲಿಗ ಗೌಡಸ ಅಂತ, ನಂಗೆ ಜಾತಿ ಗೊತ್ತಿಲ್ಲ, ನಾವು ಜಾತಿ ನೋಡುದಿಲ್ಲ. ಒಕ್ಕಲಿಗ ಗೌಡ್ರು. ಆರ್ ಅಶೋಕ್ ಒಕ್ಕಲಿಗ. ಸೌಜನ್ಯ ಜೋಶಿ, ಪ್ರಹ್ಲಾದ್ ಜೋಶಿ ಅವರು ಯಾವ ಜಾತಿ? ಬ್ರಾಹ್ಮಣ ಸಮಾಜ. ಅನನ್ಯ ಭಟ್ ವೇದವಲ್ಲಿ. ಪದ್ಮಲತಾ ಅವರನ್ನು ಲಿಂಗಾಯತ್ಸ್ ಅಂತ ಏನೋ ಹೇಳ್ತಾರೆ. ವೇದವಲ್ಲಿಯನ್ನು ಪದ್ಮಲತಾ ಯಾರು? ಲಿಂಗಾಯತ್ಸ್. ಯಡಿಯೂರಪ್ಪ ಇಲ್ವಾ? ವಿಜೇಂದ್ರ ಇಲ್ವಾ? MB ಪಾಟೀಲ್ ಇಲ್ವಾ ಕಾಂಗ್ರೆಸ್ ಅಲ್ಲಿ? ಈ ಗೌಡ್ರ ಫ್ಯಾಮಿಲಿ ಇಲ್ವಾ? ಯಾವುದು JDS ಫ್ಯಾಮಿಲಿ ಇಲ್ವಾ? ಒಕ್ಕಲಿಗ ಗೌಡಸ್ ಮಗಳಲ್ಲ ಅವಳು. ಯಾಕೆ? ಎಲ್ಲರ ಬಾಯಿಗೆ ಬೀಗವಾ ಬಕೆಟ? ಸೂಟ್ ಕೇಸ ಬೀಗವ? ಯಾಕೆ? ನಾವು ಕೇಳಿ ಸುಮ್ಮನೆ ಇರ್ಬೋದು. ಇವನು ಆತ್ಮ ಇದೆಯಲ್ಲ, ಅವನು ಹೇಳ್ತಾನೆ ನೀನ್ ಷಂಡ ಅಂತ. ಆತ್ಮ ಹೇಳ್ತದೆ ಅವರುಗಳಿಗೆ, ಎಲ್ಲರಿಗೂ ಹೇಳ್ತದೆ. ಮಲಗಿದ್ರೆ ನಿದ್ದೆ ಬರೋದಿಲ್ಲ ಈ ಕಚಡಗಳಿಗೆ. ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಒರಿಜಿನಲ್ ವ್ಯವಸ್ಥೆಯಲ್ಲಿ, ಇಷ್ಟು ಕಚಡ ವ್ಯವಸ್ಥೆಯಲ್ಲಿ ಇವರು ಮಾಡ್ತಾ ಇದ್ದಾರಲ್ಲ, ಎಷ್ಟು ಬೇಸರ ಆಗ್ತದೆ. ಈಗ ಮುಂದೆ ಏನಾಗ್ಬೋದು ಅಂತ ನಿಮ್ಮ ಅಂದಾಜು? ನನ್ನ ಒತ್ತಾಯ ಒಂದೇ ಸರ್, ನಾನು ಹೇಳುದು ಒಂದೇ. ಆ ಬುರುಡೆಯನ್ನ ತೋರಿಸ್ತೇನೆ ಅಂತ ಹೇಳಿದನಲ್ಲ,
ಕಾನೂನಾತ್ಮಕವಾಗಿ ನನಗೆ ಸಹ ಸ್ವಲ್ಪ ಜನರಲ್ ಆಗಿ ಗೊತ್ತಿದ್ದದ್ದಕ್ಕೆ ಹೇಳಿ SIT ರಚನೆ ಮಾಡಿ ತನಿಖೆ ಮಾಡಿ. ರಚನೆ ಮಾಡ್ಲಿ, SIT ರಚನೆ ಮಾಡ್ಲಿ. ಯಾಕೆ ಅರುಣ್ ಸರ್ ಏನು ಅವರು ಸಣ್ಣ ಇದು ಅಲ್ಲ, ಒಳ್ಳೆ 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 ಸೂಪರ್ ಮ್ಯಾನ್ ಅವ್ರನ್ನ SP ಸರ್. ನಂಗೆ SP ಸಾಹೇಬ್ರನ್ನ ಜಂಟಿ ಕಾರ್ಯಾಚರಣೆ ಮಾಡ್ಲಿ. ನಮ್ಮ ಸರ್ ಇದ್ದಾರಲ್ಲ, ಕಮಿಷನರ್ ಸಾಹೇಬ್ರಿದ್ದಾರಲ್ಲ, 2 ಜನ ಜಂಟಿ ಕಾರ್ಯಾಚರಣೆಗೆ ಬಿಡಿ. ಎಲ್ಲರೂ ಈ ರಾಜಕೀಯ ಮಿನಿಸ್ಟರ್ಗಳದ್ದು ಎಲ್ಲ ನಂಬರ್ ಸ್ವಿಚ್ ಅಪ್ ಮಾಡಿ, ಎಲ್ಲ ನಂಬರನ್ನು ತೆಗೆದು ಒಂದು ಗೋಣಿಚೀಲದಲ್ಲಿ ಹಾಕಿ ಉಂಟಲ್ಲ, ಇವರ ಮೊಬೈಲ್ಗಳನ್ನೆಲ್ಲ ತೆಗೆದು ಒಂದು ಗೋಣಿಚೀಲದಲ್ಲಿ ಹಾಕಿ ಅಲ್ಲಿ ಬುರುಡೆಯನ್ನು ಹೂತಾಕಿದಾನಲ್ಲ ಅವನ ಕೈಯಲ್ಲಿ ಕೊಡಬೇಕು ಆ ಗೋಣಿಚೀಲವನ್ನು, ಮೊಬೈಲ್ ಇದ್ದದ್ದು ಅವನಲ್ಲಿ ಹೂತಿ ಹಾಕಿ ಬರಲಿ. ಮತ್ತೆ ಈ ಕಮಿಷನರ್ಗೆ SP ಸಾಹೇಬರಿಗೆ ಇಬ್ಬರಿಗೆ ಪರ್ಮಿಷನ್ ಕೊಡ್ಲಿ. ಮತ್ತೆ ನೋಡಿ ಬುರುಡೆಯ ಆಟ. ಇದು ಈಗ ಜನರಲ್ ಆಗಿ ಎಲ್ಲೆಲ್ಲೂ ಮಾತಾಡ್ತಾ ಇದ್ರು, ಇದೆಲ್ಲ ಇದು ವ್ಯವಸ್ಥೆ ಅಲ್ವಾ? ಈ ಆಳುವವರು ಆಳಿಸುವವರೆಲ್ಲ ಕಳ್ಳರಿದ್ದಾರಲ್ಲ, ಇವರದೆಲ್ಲ ಮೊಬೈಲ್ ಮೊದಲು ಸೀಸ್ ಮಾಡಬೇಕು. ಸೀಸ್ ಮಾಡಿ ಗೋಣಿಚೀಲಕ್ಕೆ ಹಾಕಿ, ಇವನು ಹೂಳಬಾರದ ಜಾಗದಲ್ಲಿ ಇವನು ಹೂತಾಕಿದಾನಲ್ಲ, ಹಾಗೆ ಇವರದು ರುದ್ರಭೂಮಿಯಲ್ಲೇ ಹೂತಾಕ್ಬೇಕು. ಇವರ ಮೊಬೈಲ್ಗಳನ್ನೆಲ್ಲ ಕೊಂಡೋಗಿ ಹೂತಾಕಿ ಈ 2 ಸಾಹೇಬ್ರುಗಳಿಗೆ, SP ಸಾಹೇಬ್ರಿಗೆ, ಕಮಿಷನರ್ ಜಂಟಿ ಇಬ್ಬರನ್ನು ಒಟ್ಟು ಮಾಡಿ ಕೊಡಿ ಇನ್ವೆಸ್ಟಿಗೇಷನ್ಗೆ. ಹುಲಿಗಳವರು 2 ಜನ, ಕೈ ಬಿಡಿ ಅವರನ್ನ. ಅಧಿಕಾರಿಗಳು ಕಲಿತೇ ಬರುದು, ಸ್ಟಡಿ ಮಾಡಿಯೇ ಬರುದು. ಅವರಿಗೆಲ್ಲ ಗೊತ್ತಿದೆ ಈ ಕಚಡ ವ್ಯವಸ್ಥೆ ಅಡ್ಡ ಬರ್ತಾ ಇದೆ, ಅವರ ಹೆಸರು ಹಾಳು ಮಾಡ್ತಾ ಇದೆ. ನಾನು ಅದನ್ನೇ ಹೇಳುದು. ನೋಡಿ, ಈ ಪೊಲೀಸ್ ಡೈರೆಕ್ಟ್ ಆಗಿ ಅನ್ಯಾಯ ಮಾಡಲ್ಲ. ನನಗೆ ಗೊತ್ತಿದ್ದ ವಿಷಯ ಮಾಡಲ್ಲ. ಇಲ್ಲಿಂದ ಫೋನ್ ಬಂದ್ರೆ ಕೆಲವು ವ್ಯವಸ್ಥೆಯಲ್ಲಿ ಕೆಲವರು ಕೇಳಲೇಬೇಕಾಗ್ತದೆ. ಅದಕ್ಕೆ ಹೇಳಿದ್ದು ಮೊಬೈಲನ್ನು ಗೋಣಿಚೀಲದಲ್ಲಿ ಫಸ್ಟು ಈ ಮೊಬೈಲನ್ನು ದಫನ ಮಾಡಬೇಕು. ಇವರದೆಲ್ಲ ಇವರಿಗೆ ಕೊಡಿ. ಯಾವ SITನೂ ಬೇಡ, CODನೂ ಬೇಡ. ಹಾಕ್ಲಿ ರಾಡು, ಹಾಕ್ಲಿ ಪೆಟ್ರೋಲು. ಸಂತೋಷವಾಗಿ ಹಾಕಿದ್ರಲ್ಲ, ಹಾಕ್ಲಿ. 30 ಜನ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ನೀವು, ಹಾಕ್ಲಿ. ಎಲ್ಲರಿಗೆ ಪೆಟ್ರೋಲ್ ಹಾಕ್ಲಿ, ಪೆಟ್ರೋಲ್ ಹಾಕಿ ತೆಗಿಲಿ. ನಮ್ಮ CCB ಟೀಮ್ ಹೇಗಿದೆ ಮಂಗಳೂರಲ್ಲಿ, ಕೊಡಿ ಅವರ ಕೈಯಲ್ಲಿ. 10 ನಿಮಿಷ ಎಲ್ಲ ಕಕ್ತಾರೆ. ನಾವು ನೋಡಿದ್ದೆ ಅಲ್ವಾ? ನಮ್ಮನ್ಸ ಲಗಡಿ ತೆಗ್ದಿದೆ ಒಂದು ಟೈಮಲ್ಲಿ ಡಿಪಾರ್ಟ್ಮೆಂಟ್. ನಮ್ಮನ್ಸ ಹೊಡೆದಾಕಿದ್ದಾರೆ ಒಂದು ಟೈಮಲ್ಲಿ. ನಾವು ಆ ಟೈಮಲ್ಲಿ ಹೋರಾಟ ಎಲ್ಲ ಮಾಡುವ. ನಮ್ಮ ವರ್ಕಿನಲ್ಲಿ 1ನ್ನು 10 ಸರಿ ಹೇಳಿದ್ದೇವೆ ನಾವು. ಒಂದು ವಿಷಯ ಪೆಟ್ಟು ತಡೆಯಲಿಕ್ಕೆ ಆಗದೆ ಇವರು ಬಾಯ್ ಬಿಡುದಿಲ್ವಾ? ಯಾಕೆ ಬಿಡುದಿಲ್ಲ? ಈಗ ಸಮಾಜದ ಕೈಯಲ್ಲಿ ಕೊಡಿ ಹೇಳಿದ್ರೆ ನಾನು ಕಾನೂನು ಬಾಹಿರಾಗ್ತದೆ ನನ್ನ ಮಾತು. ಅದಕ್ಕೆ ಬೇಡ. ಇಲಾಖೆ ಒಳಗಡೆ ಇದ್ದಾರೆ ಹುಲಿಗಳು, ಇನ್ವೆಸ್ಟಿಗೇಷನ್ ಆಫೀಸರ್ ಟೆರರ್ಗಳಿದ್ದಾರೆ. ಯಾಕೆ ಕಮ್ಯುನಲ್ ಇಲ್ಲ? ಅವರ ಕೆಪಾಸಿಟಿ ಇದ್ದದ್ದಕ್ಕೆ ಕಮ್ಯುನಲ್ ಇಲ್ಲ. ಈ ಕಳ್ಳರು ಲೂಸ್ ಬಿಟ್ಟಿದ್ದಾರಲ್ಲ, ಯಾವನ್ ಮಾತಾಡುದಿಲ್ಲ. ಈಗ ಈ ಅಧಿಕಾರಿಗಳು ಈ ಕಳ್ಳರ ಕಚಡ ವ್ಯವಸ್ಥೆ ಮಾತು ಕೇಳುದಿಲ್ಲ. ಈಗ ಕಮ್ಯುನಲ್ ಇಲ್ಲ. ಇನ್ನು 1 ವರ್ಷ ಇರ್ಲಿ, ಎಲೆಕ್ಷನ್ ಟೈಮ್ ನೋಡಿ ನೀವು ಮತ್ತೆ ಪುನಃ ಸ್ಟಾರ್ಟ್ ಆಗ್ತದೆ ಇದೇ ಕಮ್ಯುನಲ್. ಇದಕ್ಕೆಲ್ಲ ಅಂತ್ಯ ಆಗ್ಬೇಕಾ? ಪಬ್ಲಿಕ್ ಅಲ್ಲಿ ಬುರುಡೆಯನ್ನ ಓಪನ್ ಮಾಡಬೇಕು, ಪಬ್ಲಿಕ್ ಅಲ್ಲೇ ಮಂಪರು ಪರೀಕ್ಷೆ ಆಗ್ಬೇಕು, ಪಬ್ಲಿಕ್ ಅಲ್ಲೇ ಇನ್ವೆಸ್ಟಿಗೇಷನ್ ಆಗ್ಬೇಕು, ಪಬ್ಲಿಕ್ ಅಲ್ಲೇ ನ್ಯಾಯ ತೀರ್ಮಾನ ಆಗ್ಬೇಕು. ಇದೊಂದು ಇತಿಹಾಸ ಪುಟದಲ್ಲಿ ಬುಕ್ ಬರ್ಬೇಕಿದು. ಪಾಠದಲ್ಲಿ ಮಕ್ಕಳು ಓದ್ಬೇಕು. ಇಂತಿಂಥ ಕಚಡಗಳು ಈ ಭೂಮಿ ಮೇಲೆ ಹುಟ್ಟಿದ್ರಂತೆ, ಇಂತಿಂಥ ಕಚಡಗಳು ಇಂತಿಂಥ ಹೆಣ್ಣು ಮಕ್ಕಳನ್ನ ಹೀಗೆ ಅತ್ಯಾಚಾರ ಅನಾಚಾರ ಎಲ್ಲ ಮಾಡಿ ಹೌತಾಕಿದಾರಂತೆ. ಅದಕ್ಕೆ ಅಂತವೇ ಕೆಲಸಕ್ಕೆ ಜನ ಇಟ್ಟಿದ್ರಂತೆ. ಎಲ್ಲ ಮಕ್ಕಳು ಓದ್ಬೇಕು, ತೆಗೆದು ಹೊಡಿಬೇಕು, ಚಪ್ಪಲಲ್ಲಿ ಹೊಡಿಬೇಕು ಅವರ ಹೆಸರು ಹೇಳುವಾಗ. ಅದಾದ್ರೆ ಈ ದೇಶದ ಕಾನೂನಿಗೂ ಮರ್ಯಾದೆ, ನ್ಯಾಯಾಂಗ ವ್ಯವಸ್ಥೆಗೂ ಮರ್ಯಾದೆ, ಕಾನೂನಿಗೂ ಮರ್ಯಾದೆ, ಈ ಕಾರ್ಯಾಂಗ ವ್ಯವಸ್ಥೆಗೆ ಎಲ್ಲದಕ್ಕೂ ಮರ್ಯಾದೆ. ಇಲ್ಲದಿದ್ರೆ ಈ ದೇಶ ಏನಾಗ್ತದೆ ಹೇಳಲಿಕ್ಕಾಗಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ 13 ವರ್ಷದ ಸತತ ಹೋರಾಟಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳ್ತೀರಾ? ಸಿಗ್ಲೇಬೇಕಲ್ವಾ ಸರ್? ಮಹೇಶನ್ನ ನೋಡುಗರಿಗೆ ಮಾತ್ರ ಸಂಸಾರಿ, ಸೌಜನ್ಯ ಹೋರಾಟದ ಮೇಲೆ ಆ ಜನ ಬ್ರಹ್ಮಚಾರಿ. ಇದು ನನಗೆ ಪರ್ಸನಲ್ ಗೊತ್ತಿದ್ದ ವಿಷಯವನ್ನು ಹೇಳುತ್ತೆ. ನಾನು ಒರಿಜಿನಲ್ ವಿಷಯ ಅಲ್ಲದಿದ್ರೆ, ಸತ್ಯ ವಿಷಯ ಅಲ್ಲದಿದ್ರೆ
ಅವರು ಮಾಡುವ ಸಾಧನೆ ಅವರಿಗೆ ತಿರುಗಿ ನಿಲ್ತಿತ್ತು. ಇಷ್ಟೇ ಡೋಂಗಿ ಮಾಡಿ ಸರ್ ನೀವು, ಸತ್ಯ ಒಂದ್ಸರಿ ತಿರುಗಿ ಬೀಳ್ತದೆ. ಮಹಾನ್ ಮಹಾನ್ ತ್ಯಾಗಿ ಮಹೇಶ್ ಅಣ್ಣ. ಯಾಕಂದ್ರೆ ಇನ್ನೂ ಅವರ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟು ವರ್ಷ ಅವರನ್ನು ಬದುಕಲಿಕ್ಕೆ ಬಿಟ್ಟಿದಾರಲ್ಲ. ಈ ಈ ಕಾಮಂದರ ಸಂತಾನ ಉಂಟಲ್ಲ, ಇವರು ಮಹೇಶಣ್ಣ ಬದುಕಿದಾರಲ್ಲ, ಸತ್ಯದ ಹೋರಾಟ ಇದ್ದದ್ದಕ್ಕೆ ಮಾತ್ರ ಅವರು ಬದುಕಿದ್ರು. ಇಲ್ಲದಿದ್ರೆ ಅವರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಿದ್ರು. ಗೊತ್ತಾಯ್ತಾ? ಅಷ್ಟು ಸುಲಭ ಅಲ್ಲ. ಈ ಹೋರಾಟದಲ್ಲಿ ಎಷ್ಟು ಹೆಣ್ಣು ಮಕ್ಕಳ ಕಣ್ಣಿನ ನೀರು ಭೂಮಿಗೆ ಬಿದ್ದಿದೆ ಅಂತ ಲೆಕ್ಕ ಮಾಡ್ಲಿಕ್ಕೆ ಆಗ್ತದ ನಮ್ಮಿಂದ? ಆಗ್ತದ? ಎಷ್ಟು ಜನ, ನಮ್ಮ ತಾಯಿ, ನಮ್ಮ ಕುಸುಮಕ್ಕ ಎಷ್ಟು ಸ್ಟೇಜಲ್ಲಿ, ಎಷ್ಟು ಹೋರಾಟದ ಸ್ಟೇಜಲ್ಲಿ ಕೂಗಿದ್ದಾರೆ. ತಾಗದೇ ಇರುವುದಿಲ್ಲ, ಇದು ಬೆಂಕಿ ಬೀಳ್ತದೆ ಗ್ಯಾರಂಟಿ. ಆ ಕಣ್ಣಿನ ನೀರಿನ ಶಾಪ ಉಂಟಲ್ಲ ಹೆಣ್ಣು ಮಕ್ಕಳದ್ದು, ಇವರಿಗೆ ತಾಗದೇ ಇರುವುದಿಲ್ಲ. ಕಾಲ ಕೂಡಿ ಬಂದಿದೆ, ಬರ್ಲೇಬೇಕು, ಬಂದೇ ಬರ್ತದೆ. ಯಾಕೆ ಬರುದಿಲ್ಲ? 12 ವರ್ಷಕ್ಕೆ ಒಂದ್ಸರಿ ಚೇಂಜ್ ಆಗ್ತದೆ ಮಾಸ. 12 ವರ್ಷ ಕಳೀತು, ಸ್ಟಾರ್ಟ್ ಆಗಿದೆ ಇವರಿಗೆ. ಇನ್ನು ಅತಿ ಶೀಘ್ರ ಈ ಡಿಸೆಂಬರ್ ಎಂಡೊಳಗೆ ಇವರದು ಮುಗಿತದೆ. ಏನ್ ಇವರನ್ನು ಹುಟ್ಟಿಸಿದ ಬ್ರಹ್ಮ ಬಂದ್ರೆ ಸಹ ನಿಲ್ಲಿಸ್ಲಿಕ್ಕಾಗಲ್ಲ ಇದನ್ನ, ಆಯ್ತಲ್ಲ. ಇವರ ಹಣೆ ಬರೆದ ಬ್ರಹ್ಮ ಸಹ ಬಂದು ರಿಟರ್ನ್ ಬಂದ್ರೆ ಸಹ ಇವರ ಅನಾಚಾರವನ್ನ ಬಯಲಿಗೆ ಎಳೆದೇ ಎಳಿತೇವೆ ನಾವು. ಅದೇ ಹೋರಾಟ, ಇದು ಸತ್ಯದ ಹೋರಾಟ, ನ್ಯಾಯದ ಹೋರಾಟ. ಇದು ಪ್ರಶ್ನೆ ಯಾಕೆ ಮಾಡಬಾರ್ದು ಸ್ವಾಮಿ? ಯಾಕೆ ಸ್ಟೇ ತರುದು ಯಾಕೆ? ನಿನ್ನೆ ಒಂದು ಧನಂಜಯ್ ಸರ್ ಒಂದು ಮಾತು ಹೇಳಿದ್ರು. ಅವನು ಕುಟ್ಟಿ ಕೇಳುದು, ಆಂಕರ್ ಯಾರು, ಸುವರ್ಣ ನಟಿ, ಕೂದ್ಲಿಲ್ಲಲ್ಲ, ಎಂತ ಹೆಸರು, ಅಜಿತ್. ಆ ವ್ಯಕ್ತಿ ಆ ದೊಡ್ಡವರ ಫ್ಯಾಮಿಲಿ, ಏನು ಇವನ ಕುಟುಂಬದವರ ದೊಡ್ಡವರು ಕುಟ್ಟಿ ಕೇಳ್ತಾ ಇದ್ದ. ಸರ್ ಅವರ ಹೆಸರು ಉಂಟಾ? ಅವರೇ ಏನು ಬಂದಿದ? ಅವತ್ತು 9 ವರ್ಷ ಹಿಂದೆ ಮಾಡಿದ್ದ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದೆ ಯಾಕೆ ಇವರು? ಸುವರ್ಣ ಚಾನಲ್ ಥ್ರೆಡ್ ಬೇರಿಂಗ್ ವಿಡಿಯೋ ಇಲ್ಲ, ಅದು ನಿನ್ನೆ ಬೊಗಳೆ ಬಿಡ್ತಾ ಇದ್ದ. ಅದರಲ್ಲಿ ನನ್ನ ಹತ್ರ ಫೈಲೇ ಇದೆ, ಇವನ ತಿಗಲ ಕಟ್ಟ ಇವನದು. ಆವಾಗ ಹೇಳಿದ್ದು ಇನ್ವೆಸ್ಟಿಗೇಷನ್ ಸೂಪರ್. ನಿನ್ನೆ ಬೊಗಳೆ ಬಿಡ್ತಾ ಇದ್ದೇನೆ ಲಾಯರ್ ಎದುರುಗಡೆ. ನನ್ನ ಹತ್ತಿರ ಎಲ್ಲ ಡಿಪಾರ್ಟ್ಮೆಂಟ್ ಇದು ಮಾಡಿದ್ದಲ್ಲ, ಎನ್ಕ್ವೈರಿ ಹಾಳು ಮಾಡಿದ್ದು ಡಿಪಾರ್ಟ್ಮೆಂಟ್ ಅಲ್ಲ, ಕಟ್ಟಿ ಹಾಕಿದ ಕಚಡಗಳು ಯಾವನು ಅದನ್ನ ಹಿಡೀರಿ. ಆ ಎನ್ಕ್ವೈರಿಯನ್ನ ಕಟ್ಟಿ ಹಾಕಿ ಅಡಿಮೇಲ್ ಮಾಡಿದ ಅವನ ಕಾಮಂದ, ಯಾವನ ಇದ್ರು ಎಳೆದು ತನ್ನಿ. ರೆಡ್ಡಿಯನ್ನ ಕಾಲರ್ ಇಟ್ಕೊಂಡು ಎಳ್ಕೊಂಡು ಹೋಗ್ಲಿಲ್ವ ಮಾರ, ಜನಾರ್ದನ್ ರೆಡ್ಡಿಯನ್ನ ರಾಜ್ಯದ ಮುಖ್ಯಮಂತ್ರಿಯನ್ನ 24 ದಿನ ಒಳಗೆ ಹಾಕ್ಲಿಲ್ವಾ? ಇದೇ ರಾಜ್ಯದ, ಇದೇ ದೇಶದ ಕಾನೂನಿನ ಅಡಿಯಲ್ಲೇ ಆದದ್ದಲ್ಲ ಇದೆಲ್ಲ. ಇವರಿಗೆ ಕಾನೂನಿಲ್ವಾ? ಹಾಗಾದ್ರೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಎಲ್ಲಿರುದು? ಇವ್ರು ಮಾತಾಡುವಾಗ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಚೈನಾ ವೇಷ ಹಾಕ್ತಾರಲ್ಲ, ವೇಷಧಾರಿಗಳು ಇವರೆಲ್ಲ ಕಚಡ ಹಿಂದುತ್ವವಾದಿಗಳು ಇವರು. ಇವರಿಗಿಲ್ವಾ ಕಾನೂನು? ಪುತ್ತೂರಲ್ಲಿ ಕೂಡ ಪುತ್ತೂರಿದ್ದು, ಅದನ್ನೊಂದು ನೆನಪು ಮಾಡಿದ್ದು ಒಳ್ಳೇದಾಯ್ತು. ಪುತ್ತೂರು ಯಾರವರು? 2 ಜನ ಯಾರು? ಯಾವ ಧರ್ಮದವರು? ಆ ಹೋರಾಟಕ್ಕೆ ಬಂದವರು ಯಾರು ಸ್ವಾಮಿ? ಅಪೋಸಿಟ್ ಮಾತಾಡ್ಲಿಕ್ಕೆ ಬಂದವರು ಯಾರು? ಇನ್ನೊಂದು ಧರ್ಮದವರು. ಬರ್ಲಿಕ್ಕೆ ಬಿಟ್ಟವನು ಯಾವನ್ರಿ ಬಿಟ್ಟವನು? ಯಾರು ಬಿಟ್ಟದ್ಯಾರು? ಮತ್ತೆ ನಿಮ್ಮ ಮನೆ ಗೇಟ್ ಓಪನ್ ಆದ್ರೆ ಮಾತ್ರ ಮನೆ ಒಳಗಡೆ ಜನ ಬರುದು. ಗೇಟ್ ಕ್ಲೋಸ್ ಇದ್ರೆ ಬರ್ತಾರ ಯಾವನಾದ್ರು? ಇವರು ಓಪನ್ ಮಾಡಿದ್ದಕ್ಕೆ ಅಲ್ಲ ಬಂದದ್ದು, ಇನ್ನೊಬ್ಬರು ಹೋರಾಟಕ್ಕೆ ಬಂದದ್ದು ಇವರು ದಾರಿ ತೋರಿಸಿದ್ದಕ್ಕೆ ಅಲ್ಲ. ಈಗ ಅವರು ಬಂದಿದ್ದಾರೆ. ಈಗ ಇನ್ನೊಂದು ಯಾವುದು ಹೇಳ್ತಾ ಇದ್ರು, ಅದನ್ನೊಂದು ಓದಿಯೇ ಹೇಳ್ತೇನೆ, ಬಾರಿ ಚಂದ ಬರ್ತಿದ್ದಾರೆ. ಅಲ್ಲ, ಇಲ್ಲೊಂದು ಬರ್ತಿದ್ದಾರೆ ನೋಡಿ, ಎಂತ, ಕಮ್ಯುನಿಸ್ಟರ ಟಾರ್ಗೆಟ್ ಹಿಂದೂ ಅಸ್ಮಿತೆಯ ಮಂದಿರಗಳು ಮಾತ್ರ. ಯಾಕೆ ಸ್ವಾಮಿ? ಕಮ್ಯುನಿಸ್ಟ್ನವರು ಯಾಕೆ ಮಾರೆ? ಕಮ್ಯುನಿಸ್ಟ್ ನಲ್ಲಿ ಇರೋದು ಯಾರು ಸ್ವಾಮಿ? ಬ್ಯಾರಿಗಳ? ಅಂದ್ರೆ ಅವರಿಗೆ ತಂದೆ ತಾಯಿ ಬಂಧು ಬಳಗ ಯಾರು ಇಲ್ವಾ? ಮೇಲಿನಿಂದ ಬಿದ್ದವರು ಅವರು. ಒಂದು ವ್ಯವಸ್ಥೆಯ ವಿರುದ್ಧ ಮಾತಾಡಿದ್ರೆ ಕಮ್ಯುನಿಸ್ಟ್ರು. ನಾನು ಇನ್ನೊಂದು ಹೇಳ್ತೇನೆ ನಿಮ್ಗೆ, ಕೇರಳ, ನಾನು ಹೊಗಳೋದಲ್ಲ, ನನಗೆ ನನ್ನ ಮನೆ ನನ್ನ ಧರ್ಮವನ್ನ ಮಾತ್ರ ನಾನು ಹೊಗಳುದು, ಯಾರನ್ನು ಹೊಗಳೋದಲ್ಲ. ನಾನು ಯಾವನ ಅಂಡರಲ್ಲಿ ಸಹ ಇಲ್ಲ.
ಇಲ್ಲಿಂದ ಒಂದು ಒಂದು ಗೋಣಿಚಿ ಇದು ಒಂದು ಇದರಲ್ಲಿ ಲಾರಿಯಲ್ಲಿ ತರಕಾರಿ ಎಲ್ಲ ಕೇರಳಕ್ಕೆ ಹೋಗ್ತದೆ. ಅಲ್ಲಿ ಹೋಗಿ ಈ ಗಾಡಿಯಲ್ಲಿ ಕೊಂಡೋದವರು ಅನ್ಲೋಡ್ ಮಾಡ್ಲಿ, ನಾಯಿ ಹೊಡೆದಾಗೆ ಹೊಡಿತಾರೆ ಕೇರಳದಲ್ಲಿ. ಅಲ್ಲಿ ಕಾರ್ಮಿಕದ್ದು ಟೀಮ್ ಇದೆ, ಆ ಕಾರ್ಮಿಕರಿಗೆ ಹಣ ಕೊಟ್ಟ ಮೇಲೆ ಈ ಅನ್ಲೋಡ್ ಆಗುದು. ಒಗ್ಗಟ್ಟಿದೆ ಕಮ್ಯುನಿಸ್ಟ್ ಅಲ್ಲಿ. ನಾನು ನೋಡಿದ್ದ ವ್ಯವಸ್ಥೆ ಇದು. ನಾನು ಸಹ ತರಕಾರಿ ವ್ಯಾಪಾರ ಮಾಡಿದವನೆ. ನಾನು ಸಹ ಒಂದು 6 ತಿಂಗಳು ತರಕಾರಿ ಕಳಿಸಿದ್ದೇನೆ, ಮಂಗಳೂರಿಗೆ ಕಳಿಸಿದ್ದೇನೆ, ಕೇರಳಗೆಲ್ಲ ಕಳಿಸಿದ್ದೇನೆ. ನಮ್ಮವರು ಅನ್ಲೋಡ್ ಮಾಡೋದಲ್ಲ, ಅಷ್ಟು ಸ್ಟ್ರಿಕ್ಟ್ ವ್ಯವಸ್ಥೆ ಇದೆ ಅಲ್ಲಿ. ಇಲ್ಲಿ ಯಾಕಿಲ್ಲ? ಅಲ್ಲ ಮಾರೆ, ಕಮ್ಯುನಿಸ್ಟ್ನವ್ರು ಓಕೆ, ಕಮ್ಯುನಿಸ್ಟ್ನವ್ರು ಕೆಟ್ಟವರೇ ಒಪ್ಪಿಕೊಳ್ಳುವ. ಅವರು ಮಾತಾಡುವಾಗಿ ದಾರಿ ತೋರಿಸಿದವರು ಯಾರು? ನಾನು ಅದನ್ನು ಕೇಳುದು, ಯಾರು? ಒಂದು ಮದುವೆ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಅದೇ ಯಾರು? APF ಯಾವನ್ ಬರ್ಲಿ ಮಾರೆ, ನೀವು ಮಾತಾಡೋದಕ್ಕೆ ಅವರು ಹೋರಾಟಕ್ಕೆ ಬಂದದ್ದು. ಎಲ್ಲರ ಹತ್ರ ತಾಯಿ ಎಲ್ಲರ ಹತ್ರ ಹೋಗಿದೆ ಸರ್. ಒಂದೇ ಆಲೋಚನೆ ಮಾಡ್ಬೇಕಿತ್ತು ಮಾರ ಇವರು. ಯಾವುದು ಬೇರೆ ಧರ್ಮದವರು, PFI ನವರು, ಮುಸ್ಲಿಂ ಸಮಾಜ ಈ ಹೋರಾಟಕ್ಕೆ ಬರ್ತದೆ ಅಂತ ಗೊತ್ತಿದೆ. ಎಲ್ಲಾ ಸನಾತನ ಧರ್ಮದ ಪ್ರತಿಯೊಂದು ಲೀಡರಿಗೆ, ಸನಾತನ ಧರ್ಮಕ್ಕೆ ಗೊತ್ತಿದೆ. ನಮ್ಮ ಮನೆ ಒಳಗಿನ ಗಲಾಟೆಯನ್ನ ನಾವೇ ಕ್ಲಿಯರ್ ಮಾಡಿಕೊಳ್ಬೇಕಲ್ಲ. ಅವರು ಬರುವವರೆಗೆ ಕಾಯ್ದು ಕೂತ್ಕೊಂಡು ಪುನಃ ಹೇಳುದು ಅವ್ರು ಬಂದ್ರು, ಇವರೆಂತ ಮಾಡ್ತಾ ಇದ್ರು? ಗೆಣಸ್ ಕೆರಿತಾ ಇದ್ರಾ? ಕಾರ್ ಆಗ್ಬೋದು ಕೆಲವರಿಗೆ. ಗೋರಕ್ಷಣೆ ಕೂಡ ಅದೇ ತರ. ಗೋರಕ್ಷಣೆ ಅದನ್ನು ಹೇಳಿಬಿಡ್ತೇನೆ. ನಮ್ಮ ಕಪಿಲ ಗೋಆಶ್ರಮ ಇದೆ, ಮರವೂರು ಕೆಂಜಾರು ಏರ್ಪೋರ್ಟಿನ ಕೆಳಗಡೆ. ನಮ್ಮ ಪಕ್ಷವೇ ಅದನ್ನು ಡೆಮಲಿಷ್ ಮಾಡಿದ್ದು. ಕೆಸರಲ್ಲಿ ಬೀಳ್ತಾ ಇದ್ದಾರೆ ಗೋಮಾತೆಯರು. ಸಾಪ ಬಿಜೆಪಿಗೆ ಬರೆದಿಟ್ಕೊಳ್ಳಿ. ಆ ಗೋ ಆಶ್ರಮವನ್ನ ಸರಿ ಮಾಡಿಸದಿದ್ರೆ ಜೀವಮಾನದಲ್ಲಿ ಸರ್ವನಾಶ ಆಗಿ ಹೋಗ್ತದೆ ಈ ಬಿಜೆಪಿ. ಇದು ಗೋಮಾತೆಯರ ಶಾಪ. ಅಷ್ಟು ಅನುಭವಿಸ್ತಾ ಇದ್ದಾರೆ ಅಲ್ಲಿ ಗೋಮಾತೆಯರು. ಕಬೇತಿ ಅಂದ್ರೆ ಕಪಿಲ. ಕಪಿಲ ಅಂದ್ರೆ ಯಾರು? ಶ್ರೀಕೃಷ್ಣ ಪರಮಾತ್ಮನಿಗೆ ಹಾಲು ಕೊಟ್ಟ ದೇವತೆ ಅವಳು ಕಪಿಲ. ಅವರನ್ನ ಕೆಸರಲ್ಲಿ ಮಲಗಿಸ್ತಾ ಇದ್ದಾರೆ. ಸರ್ವನಾಶ ಆಗ್ತದೆ ಬಿಜೆಪಿ. ಆ ಕಪಿಲ ಗೋಆಶ್ರಮಕ್ಕೆ ಹೆಲ್ಪ್ ಮಾಡಿ, ಎಲ್ಲರೂ ಮಾಡಿ. ಕೈ ಮುಗಿದು ಕೇಳ್ತಾ ಇದ್ದೇನೆ ಸಮಾಜಕ್ಕೆ ನಾನು, ಹೆಲ್ಪ್ ಮಾಡಿ. ನೀವೇನು ಹಣ ಕೊಡಬೇಡಿ, ಅದಕ್ಕೆ ಏನು ಶೆಲ್ಟರ್ ಬೇಕಾ, ಫುಡ್ ಬೇಕಾ, ಏನಾದರೂ ವ್ಯವಸ್ಥೆ ಮಾಡಿ. ಬಾಯಲ್ಲಿ ಬೊಗಳೆ ಬಿಡುದಲ್ಲ, ಅದರಲ್ಲಿ ಒಂದು ಕಾನೂನಿದೆ. ಹಿಂದೆ ಗೋವುಗಳನ್ನೆಲ್ಲ ಬೇರೆ ಅದೇ ಶೂದ್ರ ಕ್ಷತ್ರಿಯ ಅಂತ ಹೇಳ್ತೇವಲ್ಲ ನಾವು, ಅವರೆಲ್ಲ ಬ್ರಾಹ್ಮಣರಿಗೆ ದಾನ ಕೊಡ್ತಿದ್ರಂತೆ. ಯಾಕೆ? ಗೋತಳಿಯನ್ನ ಉಳಿಸ್ಲಿ ಅಂತ. ಆದ್ರೆ ಈಗ ಸಾಕ್ತಾ ಇದ್ದಾರಲ್ಲ ಅವರು, ಮಂಗಳೂರು ಶೆಟ್ರು, ಪ್ರಕಾಶ್ ಶೆಟ್ರು ಅಂತ. ಹೋಗಿ ನಮ್ಮಿಂದ ಏನಾಗ್ತದೆ ಹೆಲ್ಪ್ ಮಾಡಿ. ಅದು ಬಿಟ್ಟು ಬೊಗಳೆ ಹಿಂದುತ್ವ. ಅವನು ಸಿಟಿ ರವಿಯನ್ನು ನೋಡಿದ್ರೆ ಕುದಿತದೆ ನನಗೆ. ನಮ್ಮ ಕಾರ್ಯಕರ್ತರು, ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರಿಗೆ ತಾಲಿಬಾನಿ ಕೃತ್ಯ ಅಂತ ಹೇಳಿದ ದುಷ್ಟ ಅವನು. ಇನ್ನು ಧರ್ಮಸ್ಥಳದ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಉಂಟಾ ವ್ಯಕ್ತಿಗೆ? ನಾನು ಕೇಳುದು, ಯೋಗ್ಯತೆ ಉಂಟಾ? ನೀವ್ ಹೇಳಿ, ಯೋಗ್ಯತೆ ಉಂಟಾ? ಹಿಂದುತ್ವದ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಉಂಟಾ ವ್ಯಕ್ತಿಗೆ? ಪಾರ್ಟ್ನರ್ಶಿಪ್ ಇರ್ಬೋದು, ಎಲ್ಲ ಪಾರ್ಟ್ನರ್ಶಿಪ್. ಅವ್ರ ಜೊತೆ 1000 DKCಗಳು ಪಾರ್ಟ್ನರ್ಶಿಪ್. ED IT ಎಲ್ಲ ಬರ್ಬೇಕು. ಖಾಲಿ ಬುರುಡೆ ತೆಗೆಯೋದಲ್ಲ, ಬುರುಡೆ ತೆಗೆಯೋದಲ್ಲ. ಈ ವಿಚಾರದಲ್ಲಿ ಒಂದೊಂದು ET ಇದೆ, ID ಇದೆ. ನೋಡಿ, ಧಾರವಾಡದ್ದು ಇನ್ಸ್ಟಿಟ್ಯೂಟ್ ಇವರದ್ದು ಇದೆಯಲ್ಲ, ಅಲ್ಲಿ 5 ಬಿಲ್ಡಿಂಗಿಗೆ ಏನೋ ಮಾತ್ರ ಪರ್ಮಿಷನ್ ಅಂತೆ. ಬಾಕಿದ್ದು ಎಲ್ಲ ಬಿಲ್ಡಿಂಗ್ ಅಕ್ರಮ ಅಂತೆ. ನಾನು ಮೊನ್ನೆ 3 ದಿನ ಇದ್ದೆ ಅಲ್ಲೇ, ಒಂದು ಕೆಲಸ ಇತ್ತು. ಸೌಜನ್ಯ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ 1000 ಕೋಟಿ ಖರ್ಚು ಮಾಡಿದ್ದಾರೆ. ಮತ್ತೆ ಎಲ್ಲ ಇದು ಗೊತ್ತಾಗ್ಬೇಕು, ಯಾರು ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳು ಇಲ್ಲಿ ಜೆಂಡಾ ಹೂಡ್ಬೇಕು. ಅಲ್ಲಿದ್ದ ಎಲ್ಲಾ ಲಾಡ್ಜ್ಗಳನ್ನು ಅಧಿಕಾರಿಗಳೇ ಬುಕ್ ಮಾಡಬೇಕು. ನಮಗೆ 6 ತಿಂಗಳು ನಿಮ್ಮ ಎಲ್ಲಾ ಲಾಡ್ಜ್ಗಳು ನಮಗೆ ಬೇಕು ಅಂತ ಎನ್ಕ್ವೈರಿ ಮಾಡ್ಬೇಕಲ್ಲ. ಎಲ್ಲೆಲ್ಲಿ ರಕ್ತದ ಕಲೆ ಇದೆಯೋ, ಎಲ್ಲೆಲ್ಲೋ ಪೇಂಟ್ ಆಗ್ತಾ ಉಂಟಂತೆ. ಈಗ ಕೆಲವು ಲಾಡ್ಜ್ಗಳು ಪೇಂಟ್ ಆಗ್ತಾ ಉಂಟಂತೆ, ರಕ್ತದ ಕಲೆಗಳೆಲ್ಲ ಸರ್ವನಾಶ ಮಾಡ್ಲಿಕ್ಕೆ. ಮತ್ತೆ ಇನ್ನೊಂದು ವೇಸ್ ಆಗ್ತಾ ಇದ್ದಾರೆ ಇವರು, ಅದು ಗೊತ್ತಿಲ್ವಾ ಅಂತ ನಿಮ್ಗೆ? ಆ ಸಂಸ್ಥೆಯಲ್ಲಿ ಎಲ್ಲ ಕೆಲಸ ಮಾಡುವವರು ಅದಕ್ಕೆ ಅಂತ ಒಂದು ಎಡಿಟಿಂಗ್ ಒಂದು ಟೀಮ್ ಮಾಡಿ ಇಟ್ಟಿದ್ದಾರೆ ಇವರು. ಅದು ನಮ್ಗೆ ಗೊತ್ತಿದೆ ಎಲ್ಲಿ ಮಾಡ್ತಾ ಇದ್ದಾರೆ ಎಡಿಟಿಂಗ್ ಎಲ್ಲ. ಅಲ್ಲಿ ಪಾಪ ಮಾರಾಯ, ನಂಗೆ ಅದೆಲ್ಲ ಕೇಳುವಾಗ ಹೊಟ್ಟೆ ಉರಿತದೆ. ಅಲ್ಲಿ ಕೆಲಸ ಮಾಡುವ ಎಲ್ಲಾ ಲೇಬರ್ಗಳು ಇವರದ್ದು ಸ್ಟೇಟಸ್ ಹಾಕ್ಬೇಕಂತೆ. ರಾಮನಿಗೂ ಅಪವಾದ ಬಂದಿದೆ, ಕೃಷ್ಣನಿಗೂ ಅಪವಾದ ಬಂದಿದೆ, ನಿಮಗೆ ಬಂದದ್ದು ಏನ್ ದೊಡ್ಡ. ರಾಮಕೃಷ್ಣನನ್ನ ಇವನಿಗೆ ಯಾಕೆ ಹೋಲಿಸ್ತೀರಿ ಮಾರೆ?
ರಾವಣನಿಗೂ ಹೋಲಿಸ್ಲಿಕ್ಕೆ ಆಗುದಿಲ್ಲ, ಅವನು ಕೂಡ ಒಬ್ಬ ಭಕ್ತನು. ಇವರೆಲ್ಲ ಭಸ್ಮಾಸುರ ವಂಶದವರು, ರಾಕ್ಷಸ ವಂಶದವರು. ಸೊಳ್ಳೆಗಳನ್ನು ಸಾಯಿಸುದಿಲ್ಲ, ಲಾಭ ಉಂಟಾ? ಇಲ್ಲ. ಯಾಕೆ ಸಾಯಿಸುದು? ಲಾಭ ಉಂಟಾ ಸೊಳ್ಳೆ ಸಾಯಿಸಿದ್ರೆ? ಇಲ್ಲ. ಬಲೆ ಹಾಕಿದ್ರೆ ಸೊಳ್ಳೆ ತನ್ನಷ್ಟಕ್ಕೆ ಬದುಕ್ತದೆ. ಹೌದು. ಮನುಷ್ಯರನ್ನು ಸಾಯಿಸಿದ್ರೆ ಲಾಭ ಉಂಟು. ಸುಖ, ಶಾಂತಿ, ನೆಮ್ಮದಿ ಇದೆರಡು ಸಿಗಲ್ಲ. ಸುಖ ಮಾತ್ರ ಸಿಗ್ತದೆ, 5 ನಿಮಿಷ ಸುಖ. ಅವರ ಚಟ್ಟ ಕೆಟ್ಟದ್ದೆಲ್ಲ ಬರ್ತದೆ, ಬೇಡ. ಮಾಡ್ತಾ ಇದ್ದಾರಲ್ಲ ಎಲ್ಲ ಒಂದೊಂದು ಇದಕ್ಕೆಲ್ಲ. ಆದ್ರೆ ಈ ಸುಖಕ್ಕೋಸ್ಕರ ಇವರೆಲ್ಲ ಇಷ್ಟೆಲ್ಲ ಆಟ ಆಡ್ತಾ ಇದ್ದಾರಲ್ಲ, ಸರಿಯಾ? ನಾನು ಕೇಳುದು ಸರಿಯಾ? ಏನಿದರ ಅರ್ಥ? ಸರ್ವಪಕ್ಷ ನಿಯೋಗ ಒಗ್ಗಟ್ಟಾಗ್ಬೇಕು, ಸರ್ವ ಪಕ್ಷಗಳು ಒಟ್ಟಾಗ್ಬೇಕು, ಸಾಮೂಹಿಕವಾಗಿ ನೀವು ಒತ್ತಡ ಹಾಕ್ಬೇಕು. ಮುಂದಿನ ಚುನಾವಣೆಯಲ್ಲಿ ಮತ ಬೇಕಿದ್ರೆ ನಾನು ಹೇಳ್ಬೇಕಾ? ರಾಜಕಾರಣಿಗಳಿಗೆ ಬೈಯುವುದಕ್ಕಿಂತ ಸಮಾಜ ಒಟ್ಟಾಗ್ಬೇಕು ಸರ್. ಸಮಾಜ ಬುದ್ಧಿ ಕಲಿಬೇಕು. ಯತ್ನಾಳ್ ಸಾಹೇಬ್ರು ಹಿಂದುತ್ವವಾದಿ, ಇಲ್ಲೆಲ್ಲ ಸತ್ತದ್ದು ಹಿಂದೂಗಳು. ಸ್ವಲ್ಪ ಅವರಿಗೆ ಸಹ ಮುಟ್ಟಿಸ್ಲಿ ಈ ವಿಡಿಯೋ. ನಾನು ಶಿವಾಜಿ ಅಪ್ಪ, ಅದು ದವಲ್ಕರ್ ಅದೆಲ್ಲ ಬೊಗಳೆ ಬಿಟ್ಟು ಹೋಗ್ತಾರಲ್ಲ. ಈ ವಿಷಯದಲ್ಲಿ ಹಾ, ಇಲ್ಲಿ ನಮ್ಮ ಸುಹಾಸ್ ಶೆಟ್ಟಿ ಮನೆಗೆ ಬಂದು ಹಿಂದುತ್ವ ಒಂದೆರಡು ಬೊಗಳೆ ಬಿಟ್ಟು, ಈಗ ಯಾರಿದ್ದಾರೆ ನಮ್ಮ ಸುಹಾಸ್ ಶೆಟ್ಟಿ ಮನೆಗೆ? 4 ದಿನ ಬಂದು ಬೊಗಳೆ ಬಿಟ್ಟು ಹೋದ್ರು. ಯಾರಿದ್ದಾರೆ? ದುಡಿದು ಜೀವಂತ ಇದ್ದಾರೆ ಕಾರ್ಯಕರ್ತರು. ಈಗಲೂ ಹೇಳ್ತಾ ಇದ್ದೇನೆ ನಾನು, ನನ್ನನ್ನು ಸೇರಿಸಿ. ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನ ಒತ್ತಿ ಇಟ್ಟು ದುಡಿದ ನೂರಾರು ಸಾವಿರಾರು ಕಾರ್ಯಕರ್ತರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿಗೂ ಊಟ ಇಲ್ಲದೆ, ಮನೆ ಇಲ್ಲದೆ, ಮದುವೆ ಇಲ್ಲದೆ, ಅವರಿಗೆ ತಿರುಗ್ಲಿಕ್ಕೆ ಒಂದು ಕಾರು, ಬೈಕು, ಏನು ವ್ಯವಸ್ಥೆ ಇಲ್ಲದೆ ಅಲೆದಾಡುವಂತ ಹಿಂದೂ ಸಮಾಜದ ಒರಿಜಿನಲ್ ಸನಾತನ ಕಾರ್ಯಕರ್ತರು ಇವತ್ತು ಇದ್ದಾರೆ. ಯಾವನಾದ್ರೂ ಒಬ್ಬ ಚಾಲೆಂಜ್ ಮಾಡಲಿ ಯಾರ್ಯಾರಿದ್ದಾರೆ ಅಂತ, ನಾನು ಕರ್ಕೊಂಡು ಬಂದು ತೋರಿಸ್ತೇನೆ. ನನ್ನನ್ನು ಸೇರಿಸಿ. ನನಗಿದ್ಯಾವುದು ಇಲ್ಲ. ನನ್ನದೊಂದು ತಿರುಗ್ಲಿಕ್ಕೆ ಒಂದು ಗಾಡಿ ಬಿಟ್ರೆ ನನಗೆ ಸಹ ಏನಿಲ್ಲ. ಯಾರಿಗೋಸ್ಕರ? ನಾನು ನಿಯತ್ತಿನಲ್ಲಿ ಚಂದದಲ್ಲಿ ಆ ಟೈಮಲ್ಲಿ ದುಡ್ದಿದ್ರೆ ನಾನು ಸಹ ಒಂದು 100 ಜನಕ್ಕೆ ಕೆಲಸ ಕೊಡ್ಬೋದಿತ್ತು. ಸನಾತನ ಧರ್ಮ, ಹಿಂದುತ್ವ, ಅದು ಇದು ಈ ವೇಷಧಾರಿಗಳನ್ನು ನೋಡಿ ನಮ್ಮ ಲೈಫನ್ನು ನಾವೇ ವಿಷ ಕುಡಿದು ಸಾಯುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯಾವನಾದ್ರೂ ಒಬ್ಬ ಬಂದು ಕೇಳಿ ನಿನ್ನ ಪರಿಸ್ಥಿತಿ ಹೇಗೆ ಅಂತ. ಒಂದು ಟೈಮಲ್ಲಿ ಪರಿಸ್ಥಿತಿ ಹಾಳಾಗುವಾಗ ಒಂದು ನಳಿನ್ ಕುಮಾರ್ ಕಟೀಲ್ ಹತ್ತಿರ ನಾನು ಮಾತಾಡಿದೆ. ಅಣ್ಣ ಹೀಗೀಗೆ ಆಗಿದೆ, ಸ್ವಲ್ಪ ಹಾಳಾಗಿದೆ ವ್ಯವಸ್ಥೆ ಅಂತ ಹೆಲ್ಪ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ, ಊಟ ಕೊಟ್ಟವರನ್ನ ನೆನಪಿಡ್ತೇನೆ, ನನ್ನ ಕಷ್ಟಕ್ಕೆ ಸಪೋರ್ಟ್ ಮಾಡಿ ನಾನು ನೆನಪಿಡ್ತೇನೆ. ನಾಳೆ ಹೋದ ತಕ್ಷಣ, ಈಗಲ್ಲ, ಸಮಯ ಆಯಿತು, 1 ವರ್ಷ 2 ವರ್ಷದ ಹಿಂದೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ನಾ ಅದನ್ನು ತಿಳ್ಕೊಳ್ಬೋದು, ಬೇರೆ ಏನೋ ಹೇಳ್ತೇನೆ. ಇಲ್ಲ, ಅದೇನಿಲ್ಲ, ನನಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಮೊದಲು ಮಾಡಿದ್ದು ಸತ್ಯಜಿತ್ ಸುರತ್ಕಲ್, ಆಮೇಲೆ ಶ್ರೀಕರ್ ಪ್ರಭು ಮಾಡಿದ್ರು. 2012 ಒಂದು ಮೊಕದ್ದಮೆಯಿಂದ ಜಾಮೀನಾಗಿ ನಾನು ಹೊರಗಡೆ ಬರುವಾಗ ನನ್ನನ್ನು ಕರೆದು ಶ್ರೀಕರ್ ಪ್ರಭು ಕಾರ್ ಕೊಡಿಸಿದ್ದಾರೆ ನನಗೆ, ಆಲ್ಟೋ ಕಾರು. ಆ ಟೈಮಲ್ಲಿ 2012 ಶ್ರೀಕರ್ ಪ್ರಭು. ಆಮೇಲೆ ತದನಂತರ ನಾವು ನೋಡಿ, ಈಗ ನಾನು ದುಡಿಲಿಕ್ಕೆ ರೆಡಿ ಇದ್ದೇನೆ, ನನಗೆ ಕೆಲಸವೂ ಸಿಗ್ತದೆ. ದುಶ್ಮನ್ಗಳು ಎಷ್ಟಿದ್ದಾರೆ ನಮಗೆ, ದುಡಿಲಿಕ್ಕೆ ಆಗಲ್ಲ ನಮಗೆ. ನಮ್ಮನ್ನು ನಮ್ಮ ಹತ್ತಿರ ಈಗ ಎಲ್ಲ ಹೇಳಿ ಕೆಲಸ ಎಲ್ಲ ಮಾಡಿಸಿದ ಯಾವ ವ್ಯಕ್ತಿಗಳು ಎಲ್ಲಿದ್ದಿ, ಏನ್ ಮಾಡ್ತಾ ಇದ್ದಿ, ಯಾವನು ಕೇಳಲಿಲ್ಲ ನಮ್ಮ ಹತ್ತಿರ. ಯಾರು ಕೇಳಲಿಲ್ಲ. ಅದಕ್ಕೆ ಹೇಳುದು, ಎಲ್ಲ ಹಿಂದುತ್ವದ ಕಾರ್ಯಕರ್ತರು ಮೊದಲು ತಾಯಿ, ತಂದೆ, ಅಕ್ಕ, ತಂಗಿ, ಬಂಧು ಬಳಗ ಮೊದಲು ನಮ್ಮ ಮನೆಯ ಕಾಂಪೌಂಡ್ ಗಟ್ಟಿ ಮಾಡಿಕೊಳ್ಳಿ. ಆಮೇಲೆ ಧರ್ಮ, ಆಮೇಲೆ ಸನಾತನ ಧರ್ಮ. ನಮ್ಮ ಮನೆಯಲ್ಲಿ ಸನಾತನ ಧರ್ಮವನ್ನು ನಾವು ಗಟ್ಟಿ ಮಾಡಿಕೊಳ್ಳುವ. ಈ ವೇಷಧಾರಿಗಳ ಮಾತು ಕೇಳಿ ಯಾರು ಬಲಿಯಾಗಬೇಡಿ. ನಾನು ಬಲಿಯಾಗಿದ್ದೇನೆ, ನಾನು ಅಷ್ಟು ಕಷ್ಟದಲ್ಲಿದ್ದೇನೆ. ನಮ್ಮನ್ನೆಲ್ಲ ಕುರಿಗಳು ಮಾಡಿದ್ದಾರೆ ಇವರು. ಇವತ್ತಿಗೂ ನಮಗೇನಿಲ್ಲ. ಯಾವನಾದ್ರೂ ಒಬ್ಬ ಕೇಳ್ತಾನ? ಯಾವುದಾದ್ರೂ ಒಂದು ಹಿಂದುತ್ವದ ಮುಖಂಡರುಗಳು ಯಾರಾದ್ರೂ ನಳ್ಳನ್ನ ಕೇಳಿದ್ದಾರೆ ನನ್ನ ಹತ್ತಿರ, ಎಂತ ಮಾಡ್ತಾ ಇದ್ದೀರಿ ರವಿ, ಏನ್ ಮಾಡ್ತಾ ಇದ್ದಿ ಅಂತ? ಯಾವ ವ್ಯಕ್ತಿಗಳು ಕೇಳಲಿಲ್ಲ ಸರ್. ಅದು ಬೇಸರ ನಮಗೆ, ತಪ್ಪಲ್ವಾ? ಅದೇ ಬೇರೆ ಧರ್ಮದವರು ಹಿಂದೂ ಧರ್ಮದ ಹುಡುಗರಿಗೆ ಒಂದು ಗೆರೆ ಹಾಕಿ ಹೋದ್ರೆ ಮರುದಿನ ಅವನು ರಿಲೀಸ್ ಆಗಿ ಬಂದ್ರೆ ಕಾರು ಅವನಿಗೆ.
ಅವನಿಗೆ ತಿಂಗಳಿಗೆ ಇಂತಿಷ್ಟು ಅಂತ ಅವನಿಗೆ ಜೀವನಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಕಣ್ಣೆದುರುಗಡೆ ನೋಡ್ತಾ ಇದ್ದೇವೆ ಕೆಲವು ಬೇರೆ ಧರ್ಮದವರು ಹೋರಾಟ, ನಮ್ಮ ಧರ್ಮದ ಇದಕ್ಕೆ ಹೋರಾಟ ಮಾಡಿದ, ನಮ್ಮ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿದ ಕೆಲವು ಬೇರೆ ಧರ್ಮದವರು ಇದ್ದಾರಲ್ಲ, ಅವರೆಲ್ಲ ರಾಜನಾಗಿದ್ದಾರೆ. ನಮ್ಮ ಪರಿಸ್ಥಿತಿ ಅದೋ ಗತಿ. ಆ ಅಣ್ಣಪ್ಪ ಮಂಜುನಾಥನೇ ಕಾಯ್ಬೇಕು ನಮ್ಮನ್ನ. ಇದೆಲ್ಲ ಬೇಸರ ಆಗುದಿಲ್ವಾ? ಅಂಡ್ರೋಲ್ ಡಾನ್ಗಳು ಫೋನ್ ಮಾಡಿದ್ರು ಆ ನಮ್ಮ ಪುತ್ತೂರಿನ ವಿಷಯದಲ್ಲಿ. ಬೇಕಿತ್ತಾ? 4 ಗೋಡೆ ಮಧ್ಯೆ ಮುಗಿಸುವ ಕೆಲಸ ಅಲ್ವಾ ಅದು? 4 ಗೋಡೆ ಮಧ್ಯೆ ಮುಗಿಸುದು. ನಮ್ಮ ಸಾಧಾರಣ ನಮ್ಮ ಕಾರ್ಯಕರ್ತರಂದ್ರೆ ಎಲ್ಲರೂ ನಾವು ಹಿಂದುತ್ವದ ಕಾರ್ಯಕರ್ತರೆ. ಎಲ್ಲರೂ ಹೇಳ್ತಾ ಇದ್ರು, ರವಿಯಣ್ಣ ದಾದಿ ಹಿಂದುತ್ವ ರಡ್ಜನ್ಲ ಹಿಂದೂ ನಕಲೇತ ಮಲ್ತುದೋಲೆತ ದಾಯಿ ಮನಿ ಪೂಜೆರು. ಎರಡಪ್ಪ ನೋಡು, ಯಾರ ಹತ್ರ ಹೇಳ್ಬೇಕು? ಎರಡೂ ಸನಾತನ ಧರ್ಮದ ಮಕ್ಕಳೇ. ಆ ಹುಡುಗನು ಸನಾತನ ಧರ್ಮದವನೇ, ಆ ಮಗು ಸಹ ಸನಾತನ ಧರ್ಮದವಳೇ ಅಲ್ವಾ? ಮುಗಿಸ್ಬೋದಿತ್ತಲ್ಲ, ಬೇಕಿತ್ತಾ? ಇಷ್ಟು ಹೇಸಿಗೆ ಆಗ್ಬೇಕಿತ್ತ? ಇದೆಲ್ಲ ನಮ್ಮ ಒಳಗಡೆ ಬೇಕಿತ್ತ? ಬೇರೆ ಧರ್ಮದವ್ರದ್ದು ಒಂದು ಹೊರಗಡೆ ಬರ್ಲಿ ನೋಡುವ ಕಾಂಪ್ಲಿಕೇಶನ್. ಬಂದ್ರೆ ಸಹ 10 ನಿಮಿಷ ಅರ್ಧ ಗಂಟೆಯಲ್ಲಿ ಡಿಲೀಟ್ ಮಾಡಿಸ್ತಾರೆ, ಅದನ್ನ ಒಳಗಡೆ ಮುಗಿಸಿ ಬಿಡ್ತಾರೆ. ನಮಗೆ ಆ ಯೋಗ್ಯತೆ ಇಲ್ವಾ? ಯಾಕೆ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅದು ಹಿಂದೆ ಇರುವ ಹಿರಿಯ ಮುಖಂಡರುಗಳು, ಈ ಪ್ರವೀಣ್ ವಾಲ್ಕೆ ಅವರು, ಸತ್ಯಜಿತ್ ಸುರತ್ಕಲ್, ಆಮೇಲೆ ಮಹೇಶ್ ಶೆಟ್ಟಿ ತಿಮಾರೋಡಿ, ಮಹೇಶ್ ಅಣ್ಣ ನಮ್ಮ, ಇವರೆಲ್ಲ ಇರುವಾಗ ಕಾರ್ಯಕರ್ತರಿಗೆ ಒಂದು ವ್ಯವಸ್ಥೆ ಇತ್ತು. ಕರೆದು ಮಾತಾಡ್ತಾ ಇದ್ರು, ಹೇಗಿದ್ದೀರಿ ದಾದ ಮಲ್ತೊಂದುಲ್ಲಾರೆ ವ್ಯವಸ್ಥೆ ಉಂಟು ಕೇಳ್ತಾ ಇದ್ರು. ಈಗ ಒಬ್ಬ ಲೀಡರ್ಗಳು ಕೇಳಿ ಸರ್, ಈಗ ಇದ್ದ ಲೀಡರ್ಗಳು, ನಾವು ಸಂಘಟನೆ ಬಿಟ್ಟ ಮೇಲೆ ಎಂಟ್ರದವ್ರು, ಈಗ ಇದ್ದ ಲೀಡರ್ಗಳು ಅದಲ್ಲ, ಕೇಳ್ಬೇಕಲ್ಲ. ಈ ಭಾಜಪ ಎಲ್ಲ ನಾವೆಲ್ಲ ಬಂಟಿಂಗ್ಸ್ ಕಟ್ತಾ ಇದ್ದೆವು ಮಾರ್ಕೆಟ್ ಅಲ್ಲಿ. ಆ ಟೈಮಲ್ಲಿ ನೇರು ಮೈದಾನದಲ್ಲೆಲ್ಲ ಬಂಟಿಂಗ್, ಊಟ ನಿದ್ದೆ ಇಲ್ಲದೆ ಬಂಟಿಂಗ್ಸ್ ಕಟ್ಟಿದ ಮಕ್ಕಳು ನಾವು, ಅಂತ ಕಾರ್ಯಕರ್ತರು ನಾವು. ಒಬ್ಬ ಕೇಳಿ. ಮೊನ್ನೆ ಅಲ್ಲಿ ಇವರು ನಮ್ಮ ಸುದತ್ತ ಜೈನ್ ಸಿರ್ತಾಡಿ, ಆಕ್ಚುಲಿ ಆ ವ್ಯಕ್ತಿ ಜೈನ ಧರ್ಮ ಆದ್ರೆ ಹಿಂದುತ್ವದ ಅಡಿಯಾಳು. ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ. ಕಾರ್ಮಿಕರಿಗೋಸ್ಕರ 108 ದಿನ ಉಪವಾಸದ ಹೋರಾಟ ಮಾಡಿದ ವ್ಯಕ್ತಿ. ಹಿಂದುತ್ವಕ್ಕೋಸ್ಕರ ನಾಗನಕಲ್ಲು, ಕುದ್ರೊಳ್ಳಿಯಲ್ಲಿ ಒಂದು ನಾಗನಕಲ್ಲನ್ನ ಬೇರೆ ಇದಕ್ಕೆ ಬೀಸಾಡಿದ್ರು. ಆ ಟೈಮಲ್ಲೆಲ್ಲ ಇವರನ್ನ ಪ್ರವೀಣ್ ವಾಲ್ಕೆಜಿ, ಸುದತ್, ಮತ್ತೆ ಇನ್ನೊಂದು ಯಾರನ್ನು 2-3 ಜನನ ಅರೆಸ್ಟ್ ಮಾಡಿದ್ರು. ಪ್ರವೀಣ್ ಅಣ್ಣ ಎಲ್ಲರನ್ನು ಅರೆಸ್ಟ್ ಮಾಡುವಾಗ ಇದೇ ಸುದತ್ ಜೈನ್ ನಾವೆಲ್ಲ ಒಟ್ಟಿಗೆ ಅರೆಸ್ಟ್ ಆದವರು. ಅಂತ ಹಿಂದುತ್ವವಾದಿ. ಅವರ ಹೋಟೆಲಿಗೆ ಕಲ್ಲು ಹೊಡೆದಿದ್ದಾರೆ ಮೊನ್ನೆ. ಅಲ್ಲ, ಬೇರೆ ಒಂದು ವಿಷಯದಲ್ಲಿ. ಬೇಕಾ? ವ್ಯಕ್ತಿಗಳ ಬಗ್ಗೆ ಬ್ಯಾಕ್ಗ್ರೌಂಡ್ ತೆಗಿಬೇಕಲ್ಲ, ಯಾರು ಏನು ತಿಳ್ಕೊಳ್ಬೇಕಲ್ಲ. ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದ ಹಳೆಯ ಕಾರ್ಯಕರ್ತರು ಲೈನ್ ನಲ್ಲಿದ್ದಾರೆ. ಹೆಸರು ಹೇಳ್ಬಾರ್ದು, ಯಾಕಂದ್ರೆ ಬೇಸರ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ಪರಿಸ್ಥಿತಿಯಲ್ಲಿ ಅಧೋಗತಿಯಲ್ಲಿದ್ದಾರೆ. ಯಾರಾದ್ರೂ ಒಬ್ಬ ನಮ್ಮ ಲೀಡರ್ಗಳು ಒಂದು ಲೀಡರ್ಶಿಪ್ ಅನ್ನ ವಹಿಸಿಕೊಂಡು ನಮ್ಮಂತ ಬಡ ಕಾರ್ಯಕರ್ತರನ್ನ ಕರೆದು ನಮ್ಗೇನಾದ್ರೂ ವ್ಯವಸ್ಥೆ ಮಾಡಿಕೊಡಿ. ನಿಮ್ಮ ಮಾತು ಕೇಳಿ ನಾವು ದುಡಿದವರು ಈ ಸಮಾಜಕ್ಕೆ. ಆ ದಬ್ಬಾಳಿಕೆ ಟೈಮಲ್ಲಿ ನಾವು ದುಡಿದವರು, ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ. ಅದು ಬಿಟ್ಟು ಸತ್ತ ಮೇಲೆ ಹೋಗಿ 25 ಲಕ್ಷ 5 ಲಕ್ಷ ಹೇಗೆ ಒಂದು ಸ್ಕ್ಯಾನರ್ ಹಾಕಿ ಕಷ್ಟ ಇದೆ ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಬರ್ತದೆ. ಇವರಿಗೆ 5-5 ಲಕ್ಷ 10 ಲಕ್ಷ ಅಲ್ಲಿ ಹೋಗಿ ಭಿಕ್ಷೆ ಹಾಕಿ ಬರ್ಬೇಕಾ? ಮೊನ್ನೆ ಒಂದು ಮಗುವಿಗೆ ಹುಷಾರಿಲ್ಲ ಹೇಳಿದ್ದಕ್ಕೆ 3.5-4 ಕೋಟಿ, ಖಾಲಿ ಒಂದು ಸ್ಕ್ಯಾನರ್ ಹಾಕಿ ಸ್ಟೇಟ್ಮೆಂಟ್ ಕೊಟ್ಟದ್ದಕ್ಕೆ 3.5-4 ಕೋಟಿ 24 hours ಅಲ್ಲಿ ಬಂತು. ಹಿಂದುತ್ವ ದುಡಿದವರಿಗೆ, ಹಿಂದುತ್ವಕ್ಕಾಗಿ ಜೀವಕ್ಕೆ ಜೀವ ಕೊಟ್ಟು ದುಡಿದವರಿಗೆ ಇವರು ಕರೆದು ಕೇಳ್ಬೇಕಲ್ಲ ಯಾವ ವ್ಯವಸ್ಥೆಯಲ್ಲಿದ್ದೀರಿ ಅಂತ. ಯಾಕೆ? ದೊಡ್ಡವರು ಹೇಳ್ತಾ ಇದ್ರು, ಯಾರು ಅವರ ಸಂಘಟನೆಗೆ ಬರುದಿಲ್ವಾ? ಬೇಡ, ಹಳೆ ನೀರು ಹೋಗ್ತಾ ಇರ್ತದೆ, ಹೊಸ ನೀರು ಬರ್ತಾ ಇರ್ತದೆ ಅಂತ. ಆ ಹೇಳುವ ಟೈಮಲ್ಲಿ ಪ್ರಕೃತಿ ತನ್ನಷ್ಟಕ್ಕೆ ಹನಿ ನೀರು ಸಹ ಕಮ್ಮಿ ಆಗ್ತಾ ಉಂಟೀಗ ದಿನ ಹೋದಾಗೆ. ಹಾಗೆ ಕಾರ್ಯಕರ್ತರು ಸಹ ಆಗ್ತಾನೆ ಬರ್ತಾರೆ ಸರ್, 100% ಬರ್ತಾರೆ, 100% ನ್ಯೂಟ್ರಲ್ ಆಗ್ತಾರೆ. ದಯಮಾಡಿ ಹೇಳ್ತೇನೆ ಹಿಂದೂ ಕಾರ್ಯಕರ್ತರಿಗೆ, ನಮ್ಮ ಮನೆಯೇ ನಮ್ಮ ಸನಾತನ ಧರ್ಮ, ನಮ್ಮ ಮನೆಯ ಕಂಪೌಂಡೇ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ಅಕ್ಕ ತಂಗಿ, ನೆರೆಕರೆ ಎಲ್ಲರೂ
ಎಲ್ಲರನ್ನು ನಾವು ಜಾಗ್ರತೆಯಿಂದ ನಾವು ಒಗ್ಗಟ್ಟಿನಿಂದ ಇದ್ರೆ ಅದೇ ದೊಡ್ಡ ಸನಾತನ ಧರ್ಮ. ಇಲ್ಲಿ ಯಾರ್ದೋ ಮಾತು ಕೇಳಿ ಯಾರನ್ನೇ ಕೊಲ್ಲೋದು, ಯಾರನ್ನೇ ಹೊಡೆಯೋದು ಅದು ಧರ್ಮವೇ ಅಲ್ಲ. ನಾನು ತಿಳ್ಕೊಂಡಾಗೆ ಮಾಡಿದ ತಪ್ಪು ಅನುಭವಿಸಿದ ಶಿಕ್ಷೆ ಕೇಸ್ ಸೆಕೆಂಡರಿ. ಈಗಿದ್ದು ವಾಸ್ತವ ಸ್ಥಿತಿಯನ್ನು ನಾನು ಹೇಳುದು. ಕೆಟ್ಟ ಮೇಲೆ ಬುದ್ಧಿ ಅಂತ ಹೇಳ್ತಾರಲ್ಲ, ಅದೀಗ ನಾನು ಮಾತಾಡ್ತಾ ಇದ್ದೇನೆ. ಸನಾತನ ಧರ್ಮ ಅಂದ್ರೆ ಏನು ಸರ್? ಒಗ್ಗಟ್ಟೇ ಮೂಲ ಮಂತ್ರ. ಒಗ್ಗಟ್ಟಿದ್ರೆ ನಮ್ಮ ಧರ್ಮವನ್ನು ನಾವೇ ಉಳಿಸಿಕೊಳ್ಬಹುದು. ಇನ್ನೊಂದು ಹೇಳ್ತೇನೆ ನಾನು, ಉದಾಹರಣೆಗೆ ಸಾಮೂಹಿಕ ಗಣಪತಿ ಉತ್ಸವ ಅಂತ ಮಾಡಿದ್ರು. ಯಾಕೆ ಮಾಡಿದ್ರು? ಒಗ್ಗಟ್ಟಾಗ್ಬೇಕಂತ ಆಗ್ತಾ ಇದ್ದಾರಾ? ಈಗ ಗಣಪತಿನ ವೇಷ ಆಗ್ತಾ ಇದ್ದಾರೆ. ಅಲ್ಲ, ಅದನ್ನು ಕೂಡ ಒಂದು ಗ್ರಾಮದಲ್ಲಿ ಒಂದು ಮಾಡ್ತಾ ಇದ್ವಿ. ಈಗ ಒಂದು ರೋಡಿಗೆ ಒಂದೊಂದು ಮಾಡ್ತಾ ಇದ್ದಾರಲ್ಲ, ಅದೊಂದು ಡೊನೇಷನ್ ಆಗಿದೆ ಈಗ. ಬೇರೆ ಬೇರೆ ಅದೊಂದು ದುಡ್ಡಿನ ಆಕ್ಚುಲಿ ಅದು ಯಾರು ಬಾಲಗಂಗಾಧರನಾಥ್ ತಿಲಕ್ ಅವರು ಹಿಂದೂ ಸಮಾಜವನ್ನ ಈಗಾದ್ರೂ ಒಟ್ಟು ಮಾಡುವಂತ ಒಂದು ಸಾಮೂಹಿಕ ಗಣೇಶೋತ್ಸವ ಅಂತ ಮಾಡಿದ್ರು. ಅದನ್ನು ಈಗ ವೇಷಕ್ಕೆ ಹಾಕಿಬಿಟ್ರು. ಆ ಗಣಪತಿಗೂ ಫೀಟ್ ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಕಚಡ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ. ಇಷ್ಟೇ ಉದ್ದ ಇರ್ಬೇಕು ಅಂದ್ರೆ ಗಣಪತಿ ಉದ್ದ ಆದ್ರೆ ಇವರಿಗೆ ತಲೆಗೆ ಬಡಿತದ? ಎಂತ ವ್ಯವಸ್ಥೆ, ಎಂತ ವ್ಯವಸ್ಥೆ! ಹೊಟ್ಟೆ ಉರಿತದೆ ನಮ್ಗೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಹೋರಾಟ ಮಾಡಿದವರು ನಾವು, ಅದಕ್ಕೆ ಹೊಟ್ಟೆ ಉರಿಸಿಕೊಳ್ತಾ ಇದ್ದೇವೆ. ನಮ್ಗೆ ಸ್ವಲ್ಪ ಒಂದು 20-15 ವರ್ಷದ ಮುಂಚೆ ಗೊತ್ತಾಗಿದ್ರೆ ನಾವು ಎಲ್ಲೇ ಇರ್ತಿದ್ದೇವೆ ಅಣ್ಣ, ಎಲ್ಲೋ ಇರ್ತಿದ್ದೆ. ನನಗೆ ಭಯಂಕರ ಬಿಸ್ನೆಸ್ ಮ್ಯಾನ್ ಮೆಂಟಾಲಿಟಿ. ನಾನು ಈ ಇದರಲ್ಲಿ ವ್ಯವಸ್ಥೆಯಲ್ಲಿ ನಾನು ಸಿಕ್ಕಿಕೊಂಡು ಉಂಟ, ನನ್ನ ಜೀವನವನ್ನು ನಾನು ಹಾಳು ಮಾಡಿಕೊಂಡೆ. ಏನಾದ್ರೂ ಬದಲಾವಣೆ ಆಗ್ಬೋದಾ? ಆಗ್ಲೇಬೇಕಲ್ಲ, ಕಾಲಚಕ್ರ ಅಲ್ವಾ. ಒಮ್ಮೆ ಕವಡೆ ಉಲ್ಟ ಬಿದ್ರೆ ಪುನಃ ಮೇಲೆ ಬೀಳಲೇಬೇಕಲ್ವಾ? ಆಗ್ತದೆ. ಸ್ವಲ್ಪ ವೇಟ್ ಅಂಡ್ ಸಿ, ಕಾಯಲೇಬೇಕು. ಯಾಕಂದ್ರೆ ನಾವು ಅಂತ ವ್ಯವಸ್ಥೆಯ ಗಲೀಜ್ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಟ್ಟಿ ಹಾಕಬೇಡಿ. ಒಳ್ಳೊಳ್ಳೆ ಇದ್ದಾರೆ ನಮ್ಮ ಅಧಿಕಾರಿಗಳು, ಪವರ್ಫುಲ್ ಅಧಿಕಾರಿಗಳಿದ್ದಾರೆ. ಯಾರೇನು ಕೈಲಾಗದ ವ್ಯಕ್ತಿಗಳು ಯಾರು ಇಲ್ಲ ಅಧಿಕಾರಿಗಳು. ಎಂತೆಂತ ಅಲ್ಲಿ ಬೆಳಗ್ಗೆ ಬೇಗ ಹೋಗ್ತಾರೆ ಅಂತ ಹೇಳಿ ರೆಡ್ಡಿಯನ್ನ ಬೆಳಗ್ಗೆ 4:00 ಇಟ್ಕೊಂಡು ಹೋಗ್ಲಿಲ್ವಾ? ಕಾಲರ್ ಇಟ್ಕೊಂಡು. ಎಲ್ಲ ಕೆಪಾಸಿಟಿ ಇದೆ ನಮ್ಮ ಅಧಿಕಾರಿಗಳ ಹತ್ತಿರ. ಆ ಕಲ್ಲರ್, ಆ ಯೂನಿಫಾರ್ಮಿಗೆ ದ್ರೋಹ ಮಾಡೋದು ಈ ವ್ಯವಸ್ಥೆ. ಪೊಲೀಸ್ನವರಲ್ಲ, ಅಧಿಕಾರಿಗಳಲ್ಲ, ಆ ಕಾಕಿಗೆ ಮಾನ ಮರ್ಯಾದೆ ತೆಗಿತಾ ಇದ್ದದ್ದು ಈ ಕಚಡ ವ್ಯವಸ್ಥೆ. ಅದು ಬೇಸರ ನಮ್ಗೆ. ಅದಕ್ಕೆ ನಾನು ಹೇಳುದು, ನ್ಯಾಯಾಲಯಕ್ಕೆ ನಾನು ಕೈ ಮುಗಿದು ಬೇಕಿದ್ರೆ ಇಲ್ಲಿಂದವೇ ಸಾಷ್ಟಾಂಗ ನಮಸ್ಕಾರ ಹಾಕ್ತೇನೆ ಸುಪ್ರೀಂ ಕೋರ್ಟ್ ಜಡ್ಜಿನವರಿಗೆ. ನ್ಯಾಯಾಲಯಕ್ಕೆ ಕೇಳ್ತೇನೆ ನಾನು, ಸುಪ್ರೀಂ ಕೋರ್ಟ್ ಜಡ್ಜಿನವರೇ ಎಂಟರ್ ಆಗ್ಬೇಕು ಇದಕ್ಕೆ, ಈ ಹೋರಾಟಕ್ಕೆ. ಸುಪ್ರೀಂ ಕೋರ್ಟ್ ಜಡ್ಜಿನವರೇ ಕೈ ಮುಗಿದು ಇಲ್ಲಿಂದ ಏನಾದ್ರೂ ಮಾಡಿ ಶೇರ್ ಮಾಡಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಈ ವಿಡಿಯೋ ಮುಟ್ಟಬೇಕು, ಈ ವಿಡಿಯೋ ತಲುಪಿಸ್ಬೇಕು. ಈ ಸಮಾಜಕ್ಕೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಈ ವಿಡಿಯೋವನ್ನ ತಲುಪಿಸಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಕೇಸಿಗೆ ಎಂಟರ್ ಆಗಬೇಕು. ನಾವು ಅದನ್ನೇ ಕೇಳುದು. ಈ ಕೇಸಲ್ಲಿ ಸತ್ಯ ಏನು ಅಂತ ಗೊತ್ತಾಗ್ಬೇಕು. ಇಲ್ಲಿ ನಾವು ಆ ವ್ಯಕ್ತಿಯನ್ನ, ಕೆಲವು ವ್ಯಕ್ತಿಗಳನ್ನ, ಕಾಮಂದರು ಎಲ್ಲರಿದ್ದಾರಲ್ಲ, ಆ ಸಂತಾನ ಉಂಟಲ್ಲ, ಅದು ಹೌದು ಅಲ್ವೋ, ಮಾಡಿದಾರೋ ಇಲ್ವೋ, ಮಾಡಿ ಮುಚ್ಚಿದಾರೋ ಮಾಡದೆ ಮುಚ್ಚಿದಾರೋ ಅಂತ ಗೊತ್ತಾಗ್ಬೇಕಲ್ಲ. ಅವರ ಹೆಸರು ಹೇಳಿ ಚೇಳಗಳು ಮಾಡಿದಾರೋ, ಚೇಳಗಳ ಮುಖಾಂತರ ತರಿಸಿ ಇವರೇ ಮಾಡಿ ಹೀಗೆ ಮಾಡಿದಾರೋ ಗೊತ್ತಾಗ್ಬೇಕಲ್ಲ ಸರ್. 24 ಗಂಟೆಯಲ್ಲಿ ಅರೆಸ್ಟ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ. ಎಂತೆಂತ ಕೇಸನ್ನ ಭೇದಿಸ್ಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಎಂತೆಂತ ಕೇಸನ್ನು ಭೇದಿಸ್ಲಿಲ್ಲ. ಇಷ್ಟೊಂದು ಸಾಕ್ಷಿ ಕಣ್ಣ ಮುಂದೆ ಇರುವಾಗ ಅದನ್ನು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಈಗಲೂ ಹೇಳ್ತಾ ಇದ್ದೇನೆ, ದಯಮಾಡಿ ಅಧಿಕಾರಿಗಳಿಗೆ ನಾನು ಹೇಳುದು, ನ್ಯಾಯಾಂಗ ವ್ಯವಸ್ಥೆಗೆ ಹೇಳ್ತಾ ಇದ್ದೇನೆ, ಆ ವ್ಯಕ್ತಿ ಕೆಲಸಕ್ಕೆ ಇದ್ದದ್ದು ಲಕ್ಸುರಿ ಬುಕ್ ಅನ್ನ ನಾಶ ಮಾಡ್ತಾರೆ ಇವರು. ಅವನು ಕೆಲಸಕ್ಕೆ ಇಲ್ಲ ಅಂತ ಹೇಳುವ ವ್ಯವಸ್ಥೆಯು ಬರ್ಬೋದು. ಈ ಕಚಡ ವ್ಯವಸ್ಥೆ ಹೋಗ್ಬೇಕು. ಅದು ಹೋಗಿ ಸತ್ಯ, ನ್ಯಾಯ, ನೀತಿ, ಧರ್ಮ, ಇದಕ್ಕೆ ನೀವು ಒಟ್ಟಾಗಿ, ಇದಕ್ಕೆ ನಾವು ನಿಮ್ಮೊಟ್ಟಿಗೆ ಬರ್ತೇವೆ. ಅದನ್ನು ನಾನು ಕೇಳುದು. ಇದಾಗಬೇಕು, ಸತ್ಯ ಹೊರಗೆ ಬರಬೇಕು. ನಮ್ಮ ಧರ್ಮಸ್ಥಳ ಮಂಜುನಾಥ ಇನ್ನೊಮ್ಮೆ ಇತಿಹಾಸ ಆಗಬೇಕು. ಎಲ್ಲ ಬ್ಲಡ್ಡಿನ ಕಲೆ ಎಲ್ಲ ಹೋಗ್ಬೇಕು. ಪವಿತ್ರ ನೇತ್ರಾವತಿ ಆಗ್ಬೇಕು.
ಪವಿತ್ರ ಗಂಗೆ ಆಗ್ಬೇಕು ಅವಳು. ಈ ವ್ಯವಸ್ಥೆ ಹಾಳು ಮಾಡ್ತಾ ಇದೆಯಲ್ಲ, ಈ ವ್ಯವಸ್ಥೆಗುಂಟಲ್ಲ ಇನ್ನು ಹೇಳದ್ ಇವರೇ ರುದ್ರ ತಾಂಡವದಿಂದ ಹೇಳ್ತಾರೆ. ಯಾರು? ಇದೇ ಅಣ್ಣಪ್ಪ ಮಂಜುನಾಥ. ಮಂಜುನಾಥ ಅಣ್ಣಪ್ಪನಿಗೆ ಪರ್ಮಿಷನ್ ಕೊಟ್ರೆ ಸಾಕು, ಅಣ್ಣಪ್ಪ ಮಾಡ್ತಾನೆ ಎಲ್ಲ ವ್ಯವಸ್ಥೆ. ಮಂಜುನಾಥನ ಒಂದು ಪರ್ಮಿಷನ್ ಸಿಕ್ಕರೆ ಸಾಕು ಅಣ್ಣಪ್ಪನಿಗೆ. ಅಣ್ಣಪ್ಪ ಸ್ವಾಮಿ ಏನೆಲ್ಲ ಮಾಡ್ತಾರೆ, ಅಂತ ಪವರ್ಫುಲ್ ವ್ಯಕ್ತಿ. ಮತ್ತೆ ಇವರಿಗೆ ಯಾಕೆ ಹೀಗೆ ಆಗ್ತಾ ಇದ್ದದ್ದು ಗೊತ್ತಾ? ನಾನು ಹೇಳ್ತೇನೆ ನಿಮ್ಗೆ. ಅಣ್ಣಪ್ಪ ಮಂಜುನಾಥ ಅಂದ್ರೆ ಎಲ್ಲಾ ದೇವನ ದೇವತೆಗಳಿಗೂ ಬಿಗ್ ಬಾಸ್ ಅಂದ್ರೆ ಶಿವ, ಅವನೇ ಮಂಜುನಾಥ. ಓಕೆನಾ? ಇವರು 4 ಜನ ಮಂಪರ್ ಮಾಡಿದವರು ಇದ್ರಲ್ಲ, 4 ಜನ ಮಂಪರ್, ಫೇಕ್ ಮಂಪರ್ ಗಿರಾಕಿಗಳು, ಫೇಕ್ ಮಂಪರ್ ಪರೀಕ್ಷೆ ಮಾಡಿದ ಗಿರಾಕಿಗಳಿದ್ದಾರಲ್ಲ, ಅವ್ರು ಕಣತ್ತೂರಿಗೆ ಹೋದ್ರು ಮಹೇಶ್ ಅಣ್ಣನ ದೂರು ಕೊಡ್ಲಿಕ್ಕೆ. ಅಣ್ಣಪ್ಪ ಮಂಜುನಾಥ ಇಲ್ವಾ ಇಲ್ಲಿ? ಹಾಗಾದ್ರೆ ಇಲ್ಲಿ ನಂಬಿಕೆ ಇಲ್ವಾ? ಇವರೆಂತ ಅಲ್ಲಿ ಶಾಪ್ 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 ಎಲ್ಲ ರೆಂಟ್ ಕೊಟ್ಟಿದ್ದಾರಲ್ಲ, ಹಾಗೆ ಏನಾದ್ರು ಕೆಲಸಕ್ಕೆ ಇಟ್ಕೊಂಡಿದ್ದಾರಾ ಅಣ್ಣಪ್ಪ ಮಂಜುನಾಥನನ್ನ? ಇಲ್ಲೇ ಇರುವಾಗ ಅಲ್ಲಿ ಆ 4 ದೈವಗಳಿಗೆ ಬಿಗ್ ಬಾಸ್ ಮಂಜುನಾಥ. 4 ದೈವಗಳಿದ್ದಾರಲ್ಲ ಅಲ್ಲಿ ನಮ್ಮ ಕಣಂತೂರಲ್ಲಿ, ಅವರಿಗೆ ಬಿಗ್ ಬಾಸ್ ಮಂಜುನಾಥ ಸ್ವಾಮಿ. ಈ ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನ ಎಲ್ಲರಿಗೂ ದೈವಕ್ಕೆ ಬಿಗ್ ಬಾಸ್ ಅಣ್ಣಪ್ಪ ಸ್ವಾಮಿ. ಇದನ್ನ ಎಂತ ವ್ಯವಸ್ಥೆ? ಬಾಯಲ್ಲಿ ನಗ್ತೀರೋ, ಎಲ್ಲಿ ನಗ್ಬೇಕು ನೀವೇ ಹೇಳಿ. ಸಮಾಜ ಅರ್ಥ ಮಾಡ್ಕೊಳ್ಳಿ, ಸಮಾಜ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಮಾತಾಡಿ. ನಿಮ್ಗೆ ಯೂಟ್ಯೂಬ್ ಏನ್ ಸಿಗ್ತದೆ, ಚಾನಲ್ ಯಾವುದು ಸಿಗ್ತದೆ, ಇಲ್ಲ ನಿಮ್ಮ ಮನೆಯಲ್ಲೇ ಆಂಡ್ರಾಯ್ಡ್ ಮೊಬೈಲ್ ತಗೊಳ್ಳಿ, ನೀವೇ ಒಂದು 2 ನಿಮಿಷದ ವಿಡಿಯೋ ಮಾಡಿ ಆಗ್ರಹ ಮಾಡಿ. ಈ ಕಚಡ ವ್ಯವಸ್ಥೆಗೆ ಮುಟ್ಬೇಕು. ಈ ಕಚಡ ವ್ಯವಸ್ಥೆ ಉಂಟಲ್ಲ, ಇದು ನಿರ್ನಾಮ ಆಗ್ಬೇಕು. ಇದಾಗಿ ಒರಿಜಿನಲ್ ಸತ್ಯ ನ್ಯಾಯ ನೀತಿ ಧರ್ಮ ಸೃಷ್ಟಿಯಾಗಬೇಕು. ಕಲಿಯುಗದಲ್ಲಿ ಸೌಜನ್ಯ ಹೆಸರು ಹೇಗೆ ಉಳಿತದೆ, ಹಾಗೆ ಸತ್ಯ ನ್ಯಾಯ ನೀತಿ ಧರ್ಮ ಎದ್ದು ನಿಲ್ಬೇಕು. ಅದೇ ನಮ್ಮ ಗುರಿ, ಅದೇ ನಮ್ಮ ಆಸೆ. ಈಗ ನೋಡಿ, ನೀವಿಷ್ಟು ಕಷ್ಟಪಡ್ತಾ ಇದ್ದೀರಿ ಯೂಟ್ಯೂಬ್ನವರು, ಸಂಚಾರಿ ಸ್ಟುಡಿಯೋ, ಈಗ ನ್ಯೂಸ್, ಸಂಚಾರಿ ಸ್ಟುಡಿಯೋ ನ್ಯೂಸ್, ನೀವು ಎಷ್ಟು ಕಷ್ಟಪಡ್ತಾ ಇದ್ದೀರಿ. ಆ ಮಂಜುನಾಥ ಅಣ್ಣಪ್ಪ ಸೌಜನ್ಯ ಬುರುಡೆಗಳಿಗೆ ಗೊತ್ತು ನಿಮ್ಮ ಕಷ್ಟ ಏನು ಅಂತ. ನಿಮ್ಮಂಥವ್ರನ್ನೆಲ್ಲ ಅವರು ಬ್ಲಾಕ್ ಮಾಡಿಸ್ತಾ ಇದ್ದಾರಲ್ಲ, ಇದು ಸಿಗ್ತದೆ ಅವರಿಗೆ. ಮತ್ತೆ ವೀಕ್ಷಣೆ ಮಾಡುವ ಎಲ್ಲಾ ಧರ್ಮದ ಎಲ್ಲಾ ಸಮಾಜಕ್ಕೂ ನಾನು ಹೇಳುದು, ಈ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೌಜನ್ಯ ನ್ಯಾಯಪರ ಹೋರಾಟ, ಈ ಬುರುಡೆಗಳು ಜೀವಂತವಾಗಿ ಹೊರಗೆ ಬಂದು ಬುರುಡೆ ಮಾತಾಡುವ ಹಾಗೆ ಮಾಡಬೇಕು. ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಪಿನಿಯನ್ ಅನ್ನ ಆರೋಗ್ಯಕರವಾಗಿ ತಿಳಿಸಿ, ಕಮೆಂಟ್ ಮಾಡಿ ಹೇಳಿ, ತಿಳಿಸಿ. ಇದು ತಪ್ಪು ಮಾತಾಡ್ತಾ ಇದ್ದೀರಿ, ಇದು ಸರಿ ಮಾತಾಡ್ತಾ ಇದ್ದೀರಿ, ಇದನ್ನು ಹೀಗೆ ಮಾತಾಡಿದರೆ ಸರಿ ಆಗ್ಬೋದು. ಒಪಿನಿಯನ್ ತಿಳಿಸಿ. ಎಲ್ಲರಿಗೂ ಅಧಿಕಾರ ಇದೆ. ಈ ದೇಶದ ಸಂವಿಧಾನ ಎಲ್ಲರಿಗೂ ಪರ್ಮಿಷನ್ ಕೊಟ್ಟಿದೆ ಮಾತಾಡ್ಲಿಕ್ಕೆ, ಎಲ್ಲರಿಗೂ ಸ್ವತಂತ್ರ ಇದೆ. ಪ್ರತಿಯೊಬ್ಬರು ಮಾತಾಡಿ. ಬಾಯಿ ಇಲ್ಲದವರು ಪೆನ್ನಲ್ಲಿ ಬರೆದು ಪೋಸ್ಟ್ ಮಾಡಿ, ಕಣ್ಣಿಲ್ಲದವರು ಬಾಯಲ್ಲಿ ಮಾತಾಡಿ. ದಯಮಾಡಿ ಪ್ರತಿಯೊಬ್ಬರೂ ವಾಯ್ಸ್ ತೆಗಿಬೇಕು. ಎಕ್ಸ್ಪೆಷಲಿ ನಾನು ಹೇಳುದಂದ್ರೆ ಹೆಣ್ಣು ಮಕ್ಕಳು, ಮಹಿಳೆಯರು, ಈ ಅಧಿಕಾರದಲ್ಲಿದ್ದ ಮಹಿಳಾ ಮಣಿಗಳೇ ಮಾತಾಡಿ. ಚಲನಚಿತ್ರದಲ್ಲಿ ಬಣ್ಣ ಹಾಕಿ ಕುಣಿಯುವ ಹೆಣ್ಣು ಮಕ್ಕಳೇ ಮಾತಾಡಿ. ತಾಯಂದಿರೇ, ಅಲ್ಲಿ ಮಾತ್ರ ಹೀರೋಯಿನ್, ಅಲ್ಲಿ ಹೀರೋಯಿನ್ ಆಗ್ಬೇಡಿ, ಸಮಾಜದಲ್ಲಿ ಹೀರೋಯಿನ್ ಆಗಿ. ಯಾರು? ಉಮಾಶ್ರೀ ಮೇಡಮ್, ಮಾಲಾಶ್ರೀ ಮೇಡಮ್ ಪಿಕ್ಚರ್ ಆಕ್ಟರ್ಗಳು, ರಚಿತಾ ರಾಮ್, ಪ್ರೇಮ ಮೇಡಮ್, ತುಂಬಾ ಜನ ಇದ್ದಾರೆ ಹೆಣ್ಮಕ್ಳು. ನಂಗೆ ಅದು ಪಿಕ್ಚರೇ ನೋಡೋದಿಲ್ಲ, ನಾನು ಪಿಕ್ಚರ್ ನೋಡೋದೆ 15-20 ವರ್ಷ ಆಯ್ತು. ಎಲ್ಲ ಮಹಿಳೆಯರು ಮಾತಾಡ್ಬೇಕು. ಯಾಕೆ ಚಲನಚಿತ್ರದವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೇಕಲ್ಲ. ಅಲ್ಲಿ 1000 DKC ಮೊನ್ನೆ ಆರ್ಡರ್ ಕೊಟ್ರಲ್ಲ, ನಿಮ್ಗೆ ಬುದ್ಧಿ ಕಲಿಸ್ತೇನೆ ಪಿಕ್ಚರ್ನವರಿಗೆ ಅಂತ. ಹಾಗೆ ಸಮಾಜ ಸಹ ಪಿಕ್ಚರ್ನವರಿಗೆ ಬುದ್ಧಿ ಕಲಿಸ್ಬೇಕಾ? ವಾಯ್ಸ್ ತೆಗಿತೀರಾ? ಮಾತಾಡಿ. ಯಾಕೆ ಮಾತಾಡುದಿಲ್ಲ? ಇವತ್ತು ಇಲ್ಲಿ ಆಗಿದೆ, ನಾಳೆ ನಿಮ್ಮ ಮನೆಯಲ್ಲಿ ಸಾಕ್ತದೆ. ಮಾತಾಡಿ, ಕೂತ್ಕೊಳ್ಬೇಡಿ, ಒಳ್ಳೆಯದಲ್ಲ. ಸತ್ಯವನ್ನ ಇದ್ದದ್ದನ್ನು ಇದ್ದ ಹಾಗೆ ಚರ್ಚೆ ಮಾಡಿ. ಇವರು ಶಿವರಾಜ್ ಕುಮಾರ್, ದರ್ಶನ್, ಸುದೀಪ್, ಯಶ್, ನಮ್ಮ ರಾಜ್ ಬಿ ಶೆಟ್ಟಿ, ಎಲ್ಲರೂ ಮಾತಾಡಿ. ರಾಜ್ ಬಿ ಶೆಟ್ಟಿ ತುಂಬಾ ಕ್ಲೋಸು, ನಾವು ಒಟ್ಟಿಗೆ ಇದ್ದವರು ಒಂದು ಟೈಮಲ್ಲಿ. ಎಲ್ಲರೂ ಮಾತಾಡಿ. ಅವ್ರು ಸಿಕ್ಕರೆ ಸಹ ನಾನು ಹೇಳ್ತೇನೆ 100%. ಧ್ವನಿ ತೆಗೀರಿ ಪ್ರತಿಯೊಬ್ಬರು. ಅರವಿಂದ್ ಬೋಳರ್ ಒಬ್ಬರು ಮಾತಾಡಿದ್ದಾರೆ,
ಅದೊಂದೇ ಖುಷಿ ನಮ್ಗೆ. ಹೌದು. ಆ ವ್ಯಕ್ತಿ ಹಾಸ್ಯ ವ್ಯಕ್ತಿ ಆದ್ರೆ ಸಹ ಸೀರಿಯಸ್ ಅಲ್ಲಿ ಬಾರಿ ಚಂದ ಹೇಳಿದ್ದಾರೆ ಅವರು. ಈ ಹೋರಾಟ ಸತ್ಯದ ಹೋರಾಟ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ. ಯಾಕೆ ನಾಟಕಕ್ಕೆ ಬಣ್ಣ ಹಚ್ಚಬೇಡಿ, ರಿಯಲಿ ಮಾತಾಡಿ, ಸಾಮಾಜಿಕವಾಗಿ ಮಾತಾಡಿ. ಖಾಲಿ ವೇಷ ಹಾಕಿ ದುಡ್ಡು ಮಾಡೋದಲ್ಲ, ದುಡ್ಡೇ ಜೀವನ ಅಲ್ಲ. ಅಷ್ಟೇ ಹೇಳಿ. ಎಲ್ಲರೂ ಒಗ್ಗಟ್ಟಾಗಿ ಈ ಹೋರಾಟಕ್ಕೆ ಪ್ರತಿಯೊಬ್ಬರೂ ಧ್ವನಿಗೂಡಿಸ್ಬೇಕು. ಮಹೇಶ್ ಅಣ್ಣ ಆದಷ್ಟು ಬೇಗ, ದಯಮಾಡಿ ಹೇಳ್ತೇನೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರೇ, ಮಹೇಶ್ ಅಣ್ಣ ಕೈ ಮುಗಿದು ಹೇಳ್ತೇನೆ, ಆದಷ್ಟು ಬೇಗ ನೀವು ಒಂದು ಜಾಗೆಯನ್ನ ಫಿಕ್ಸ್ ಮಾಡಿ. ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ಸನಾತನ ಧರ್ಮದ ಹಿಂದೂ ಸಮಾಜಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಎಲ್ಲ ಧರ್ಮದವರು ಈ ಹೋರಾಟಕ್ಕೆ ಬಂದು ಈ ಹೋರಾಟ ಮುನ್ನೆಲೆಗೆ ತಂದು ಈ ಬುರುಡೆಯನ್ನ ಮೇಲೆ ತರಲೇಬೇಕು. ಆ ವ್ಯಕ್ತಿಗೆ ನಾವು ಮೌಖಿಕವಾಗಿ ಆ ಬೆಂಬಲ ಕೊಡಲೇಬೇಕು. ಆ ಬುರುಡೆ ತೆಗೆಯುವ ವ್ಯಕ್ತಿಗೆ ನಾವೆಲ್ಲ ಅವನಿಗೆ ಸಪೋರ್ಟ್ ಆಗಿ ನಿಲ್ಬೇಕು. ಆವಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಇಷ್ಟು ಹೇಳ್ತೇನೆ ನಾನು. ಸರ್, ಕೊನೆಯದಾಗಿ ಈಗ ಅನನ್ಯ ಭಟ್ ಅವರ ತಾಯಿ ಮಗಳನ್ನು ಕಳ್ಕೊಂಡಿದ್ದಾರೆ, ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಹೋರಾಟದ ಜೊತೆ ಸೇರ್ಕೊಂಡಿದ್ದಾರೆ. ಹೌದು, ಅದೇ ರೀತಿ ಆನೆಮಾತ ಯಮುನಾ ಅವರು, ಹೌದು. ಸೌಜನ್ಯಳ ತಾಯಿ ಮುಂಚೆ ಅಮ್ಮ ಇದ್ದಾರೆ. ಒಟ್ಟಿಗಿದ್ದಾರೆ. ಕುಸುಮ, ಆಮೇಲೆ ಪದ್ಮಲತಾ ಮನೆಯವರು, ವೇದವಲ್ಲಿ ವೇದವಲ್ಲಿ, ಮನೆಯವರು ಜಯಂತ. ಈಗ ಹಾ. ಅವರು ದೂರ ಇದ್ದಾರೆ. ಹ್ಮ್. ಆದ್ರೆ ಇದೇ ತರ ಈಗ 100 ಹೆಣಗಳನ್ನು ಹುಡುಕಾಕಿದ್ದಾರೆ ಅಂತ ಮೇಲೆ ಅವನೇ ಹೇಳಿದ್ದಾನೆ. ಹೌದು, ವ್ಯಕ್ತಿ. ಹೌದು. ಅದೇ ರೀತಿ ಕಳ್ಕೊಂಡವರು ಮುಂದೆ ಬಂದು ಹೇಳಿಕೆ ಕೊಡಿ, ಹೇಳಿಕೆ ಕೊಡಬೇಕು. ಕೊಡ್ಲೇಬೇಕು. ಯಾರ್ಯಾರು ಎಲ್ಲೆಲ್ಲಿ ಮಿಸ್ ಆಗಿದ್ದಾರೆ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಲೊಕೇಶನ್ ನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಹುಬ್ಳಿಯ ಒಂದು ಮಹಿಳೆ ಧರ್ಮಸ್ಥಳದಲ್ಲಿ ಮಿಸ್ ಆಗಿದೆ, ಹುಬ್ಳಿಯಲ್ಲೇ ಕಂಪ್ಲೇಂಟ್ ಕೊಡ್ಬೋದು. ನನ್ನ ಮಗಳು ಇಂಥ ಇಸವಿಯಲ್ಲಿ ಇಂಥ ಪ್ಲೇಸಲ್ಲಿ ಹೀಗೆ ಹೋಗಿ ಕಾಣೆಯಾಗಿದ್ದಾಳೆ, ಕೊಡಿ. ಕೇರಳದಲ್ಲಿ ಹೆಣ್ಣು ಮಕ್ಕಳು ಮಿಸ್ ಆಗಿದ್ದಾರೆ ಅಂತೆ, ಧರ್ಮಸ್ಥಳಕ್ಕೆ ಬಂದವರು. ಅಲ್ಲೀಗ ಕೇರಳದಲ್ಲಿ ರೆಡಿ ಆಗಿದ್ದಾರೆ ಕೇಸ್ ಕೊಡ್ಲಿಕ್ಕೆ. ಎಲ್ಲೆಲ್ಲಿ ಮಿಸ್ ಆಗಿದೆ ಅಲ್ಲಲ್ಲಿ ಕಂಪ್ಲೇಂಟ್ ಕೊಡಿ, ದಯಮಾಡಿ ಕಂಪ್ಲೇಂಟ್ ಕೊಡಿ. ಕೊಡದಿದ್ರೆ ನೀವು ವಿಡಿಯೋ ಮಾಡಿ, ಅವರು FIR ಮಾಡದಿದ್ರೆ ಅಲ್ಲೇ ವಿಡಿಯೋ ಮಾಡಿ, ಇಲ್ಲ ಮೀಡಿಯಾದವರನ್ನ ಕರ್ಕೊಂಡೋಗಿ FIR ಮಾಡಿಸಿ, ಇನ್ವೆಸ್ಟಿಗೇಷನ್ಗೆ ನೀವು ಖುದ್ದಾಗಿ ನಿಂತು ವಾಗ್ದಾನ ಮಾಡಿ, ನಮ್ಮ ಹೋರಾಟ ಪ್ರತಿಭಟಿಸಿ. ನಮ್ಮ ಹೋರಾಟಗಾರರನ್ನು ಸಂಪರ್ಕ ಮಾಡಿದ್ದಾರೆ. ನಮ್ಮ ಸೌಜನ್ಯ ಹೋರಾಟ ಸಮಿತಿ ಇದೆ. ಯಾರು ಒಬ್ಬರನ್ನ ಕನೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ನಮ್ಮ ಟೀಮಲ್ಲಿ ಹೋರಾಟಗಾರರಲ್ಲಿ ಒಬ್ಬರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ನಮ್ಮ ಹೋರಾಟ ಸಮಿತಿ ಎಲ್ಲ ಒಟ್ಟಾಗಿ ನಿಮ್ಮೊಟ್ಟಿಗಿದೆ. ಎಲ್ಲೆಲ್ಲಿ ಮಿಸ್ ಆಗಿದೆ ಎಲ್ಲರೂ ಕಂಪ್ಲೇಂಟ್ ಮಾಡಿ, ದಯಮಾಡಿ. ನಮ್ಗೆ ಯಾಕೆ ಬೇಕು ಅನ್ಕೊಳ್ಬೇಡಿ. ಯಾಕಂದ್ರೆ ಕಾಶ್ಮೀರದಲ್ಲಿ ಆದದ್ದು ಇವತ್ತು ಮಂಗಳೂರಲ್ಲಿ ಆಗ್ತಾ ಇದೆ, ಮಂಗಳೂರಲ್ಲಾದದ್ದು ಬೆಂಗಳೂರಲ್ಲಾಯ್ತು, ಹಾಗೆ ಎಲ್ಲೋ ಆಗ್ತಾ ಇದೆ ಅಂತ ಕೈಕಟ್ಟಿ ಕೂತ್ಕೊಂಡದ್ದಕ್ಕೆ ನಮ್ಮ ಪರಿಸ್ಥಿತಿ, ಸನಾತನ ಧರ್ಮದ ಪರಿಸ್ಥಿತಿ ಇವತ್ತು ನಾವು ಕಣ್ಣಿದ್ದು ಕುರುಡರಾಗೆ, ಗಂಡಸರಿದ್ದು ಹೆಂಗಸರಾಗಿ ಬದುಕುವ ಪರಿಸ್ಥಿತಿ ನಾವು ಬಂದಿದ್ದೇವೆ. ಅದು ಬೇಡ. ಇವತ್ತು ಅವರ ಮನೆಯಲ್ಲಾಗಿದೆ, ನಾಳೆ ನಮ್ಮ ಮನೆಯಲ್ಲಾಗ್ತದೆ ಎನ್ನುವ ಭಾವನೆಯನ್ನಿಟ್ಟುಕೊಂಡು ಎಲ್ಲರೂ ರೋಷದಿಂದ ಎದ್ದೇಳಿ ವಾಗ್ದಾನ ಮಾಡಿ, ಈ ಕಚಡ ವ್ಯವಸ್ಥೆಗೆ, ಈ ರಾಜಕೀಯ ಪೋಖರಿಗಳಿಗೆ, 224 ಜನ MLAಗಳಿಗೆ ಬಾಯಿಗೆ ಬೀಗ ಹಾಕಿದಾರಂದ್ರೆ ಏನೆಲ್ಲ ಹೋಗಿರ್ಬೇಕು ಇವರಿಗೆ. ಮತ್ತೆ ಇಲ್ಲಿ ಒಂದು ಕಥೆನೇ ಇತ್ತಂತೆ, ಮೈನ್ ಅರ್ಧ ಹುಡುಗಿಯರು ಧರ್ಮಸ್ಥಳಕ್ಕೆ ಬಂದೆ ಇಲ್ಲೇ ಉಳಿತಾರೆ, ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ ಒಂದು ಕಥೆನೇ ಇತ್ತು. ಅದು 16 ವರ್ಷದವರು ಕೂಡ, ಆ ತರ ಬಿಟ್ಟೋದವರು ಕೂಡ ಮುಂದೆ ಬಂದು ಕಂಪ್ಲೇಂಟ್ ಕೊಡ್ಬೇಕು. ಹೌದು, ನಾನು ಸಣ್ಣ ಇರುವಾಗಲೇ ನನಗೆ ಆ ಸ್ಟೋರಿ ಗೊತ್ತಿತ್ತು. ಇನ್ಮೆಚ್ಯೂರ್ಡ್ ಮಕ್ಕಳು ಅಣ್ಣಪ್ಪನ ದೈವ ಬೆಟ್ಟಕ್ಕೆ ಬರ್ಲಿಕ್ಕಿಲ್ಲ ಅಂತ ಒಂದು ನನಗೆ ಗೊತ್ತಿತ್ತು. ಅಲ್ಲೇನಾದ್ರೂ ಬಂದು ಮೆಚರ್ಡ್ ಆದ್ರೆ ಆ ಮಕ್ಕಳನ್ನ ಕೊಂಡೋಗ್ಲಿಕ್ಕಿಲ್ಲ ಅಂತ ಒಂದು ವ್ಯವಸ್ಥೆ ಇತ್ತು. ನಾನು ಸಣ್ಣ ಇರುವಾಗಲೇ ಇತ್ತು. ಅಂಥದ್ದೇನಾದ್ರೂ ಬಿಟ್ಟೋದ ಮಕ್ಕಳು ಮಿಸ್ ಆಗಿದ್ರೆ ಕಂಪ್ಲೇಂಟ್ ಮಾಡಿ, ನ್ಯಾಯ 100% ಸಿಗ್ತದೆ. ಯಾಕಂದ್ರೆ ಸಮಾಜ ಒಟ್ಟಾಗಿದೆ, ಕಾನೂನು ರೆಡಿಯಾಗಿದೆ, ವ್ಯವಸ್ಥೆಗಳು ಕಾನೂನನ್ನ ಬಿಡ್ತಾ ಇಲ್ಲ. ನಾನು ಅದಕ್ಕೆ ಒತ್ತಿ ಹೇಳೋದು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದಕ್ಕೆ ಬರಬೇಕು. ಆದಷ್ಟು ಸುಪ್ರೀಂ ಕೋರ್ಟ್ ಜಡ್ಜಿನವರೆಗೆ ಹೋಗುವಷ್ಟು ಶೇರ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ಪ್ರತಿಯೊಬ್ಬರು ವಾಗ್ದಾನ ಮಾಡಿ, ಪ್ರತಿಯೊಬ್ಬರು ಪ್ರತಿಭಟಿಸಿ, ಪ್ರತಿಯೊಬ್ಬರು ಒತ್ತಾಯ ಮಾಡಿ. ನ್ಯಾಯಾಧೀಶರ ಮುಖಾಂತರವೇ ಈ ಕೇಸ್ ಇನ್ವೆಸ್ಟಿಗೇಷನ್ ಆದರೆ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ
ಈ ವ್ಯವಸ್ಥೆಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ ಈ ಕೇಸ್ಗಳು. ಅದನ್ನಾಗ್ಲಿಕ್ಕೆ ನಾವು ಬಿಡುದು ಬೇಡ. ದಯಮಾಡಿ ಇಂಥ ಕಳಂಕವನ್ನ ತೊಳಿಬೇಕಾ? ಈ ಕೇಸ್ ಇನ್ವೆಸ್ಟಿಗೇಷನ್ ನೀಟಲ್ಲಿ ಆಗಿ ಸತ್ಯ ಹೊರಗೆ ಬಂದ್ರೆ ಈ ಕಳಂಕವೆಲ್ಲ ತೊಳೆದು ಹೋಗಿ ಪವಿತ್ರ ಗಂಗೆಯಾಗಿ ಇನ್ನೊಮ್ಮೆ ನೇತ್ರಾವತಿ. ಇತಿಹಾಸ ಸೃಷ್ಟಿಯಾಗ್ತದೆ. ಅದೇ ನಮ್ಮ ಒತ್ತಾಯ. ಸರಿ, ಇಷ್ಟೊತ್ತು ರವಿ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಈ ವ್ಯವಸ್ಥೆಯ ವಿರುದ್ಧ ಮಾತಾಡಿದ್ರೆ, ಪ್ರಶ್ನೆ ಮಾಡಿದ್ರೆ ಮಾತ್ರ ನ್ಯಾಯ ಸಿಗಬಹುದು. ಮತ್ತೆ ನೊಂದವರು ಮುಂದೆ ಬಂದು ಕಂಪ್ಲೇಂಟ್ ಮಾಡಿ, ಹೋರಾಟಗಾರರನ್ನು ಸಂಪರ್ಕ ಮಾಡಿ, ಖಂಡಿತವಾಗಿ ನ್ಯಾಯ ಸಿಕ್ಕೇ ಸಿಗ್ತದೆ. 106 ಶವಗಳು ಹೂತಾಕಿದ್ದಾರೆ ಅಂದರೆ 106 ಕಂಪ್ಲೇಂಟ್ಗಳು ಬರಲೇಬೇಕು. ಯಾಕಂದ್ರೆ ಮಿಸ್ಸಿಂಗ್ ಆದವರ ಕುಟುಂಬದವರು ಇದ್ರೆ ಅವ್ರಿಗೆ ಗೊತ್ತಿರ್ತದೆ. ಅಲ್ಲ, ನಿಮ್ಮೂರಲ್ಲಿ ಏನಾದರೂ ಆ ಥರ ಮಿಸ್ಸಿಂಗ್ ಆಗಿರೋ ಪ್ರಕರಣ ಇದ್ದರೆ ಮುಂದೆ ಬಂದು ನಮ್ಮ ಹೋರಾಟಗಾರರನ್ನು ಸಂಪರ್ಕ ಮಾಡಿ ಕಂಪ್ಲೇಂಟ್ ಕೊಡಿ. ಮತ್ತು ಯಾವ ಥರದ ವ್ಯವಸ್ಥೆ ಅವರು ಹೋರಾಟಗಾರರು ಮಾಡ್ತಾರೆ. ಹಾಗಾಗಿ ಎಲ್ಲರೂ ಮುಂದೆ ಬಂದು ಈ ಹೋರಾಟಕ್ಕೆ ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು. ಸತ್ತಂಥ ಪ್ರತಿಯೊಂದು ಆತ್ಮಕ್ಕೂ ನ್ಯಾಯ ಸಿಗಬೇಕು ಅಂತ ಹೇಳ್ತಾ ರವಿಯವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಾರೆ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಬುರುಡೆ, ಅದೇ ನಮ್ಮ ವಾಗ್ದಾನ. ಜೈ ಶ್ರೀರಾಮ್.